ಎರಡನೇ ಸ್ಕಂಧ ಶ್ರೀಮದ್ ಭಾಗವತದಲ್ಲಿ ಭಗವಂತ ಪ್ರಹ್ಲಾದನನ್ನು ಅನುಗ್ರಹಿಸಿದ ಕಥೆ. ಹೇಗಿದ್ದ ಪ್ರಹ್ಲಾದನ ಗುಣಗಳು ಏನು? ನಾರದರ ಬಾಯಲ್ಲಿ ಕೇಳ್ಬೇಕಂತ. ಅವನ ಗುಣಗಳೆಲ್ಲ ಒಬ್ಬೊಬ್ಬ ಭಕ್ತನಿಗೆ ಸ್ಫೂರ್ತಿ ಆಗ್ತದೆ. ಹಾಗಾಗಿ ಅವನ ಗುಣಗಳ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಪ್ರಹ್ಲಾದನ ಗುಣಗಳ ವರ್ಣನೆ ಮಾಡಬೇಕು. ಒಂದು ದಿವಸವೂ ಕೂಡ ಅವನು ವ್ಯಸನಗಳಿಗೆ ಒಳಗಾದವನಲ್ಲ ಅಂತಾನೆ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ ಶ್ರುತೇಶು ದೃಷ್ಟೇಶು ಗುಣೇಶ್ವ ವಸ್ತು ದೃಕ್ ದಾಂತೇಂದ್ರಿಯ ಪ್ರಾಣ ಶರೀರಸಿ ಸದಾ ಪ್ರಶಾಂತ ಕಾಮೋರಹಿತಾಸುರೋಸುರ. ಅವನು ಹುಟ್ಟಿದ್ದು ಅಸುರನ ಮನೆಯಲ್ಲಿ ಆದರೂ ಇವನಿಗೆ ಮಾತ್ರ ಸ್ವಲ್ಪವೂ ಅಸುರನ ಆವೇಶ ಬರಲೇ ಇಲ್ಲ. ತಂದೆಯಂತೆ ಮಕ್ಕಳು ಅಂತ ಬಹಳ ಕಡೆ ಕೇಳಿರ್ತೇವಲ್ಲ, ಪ್ರಹ್ಲಾದ ಮಾತ್ರ ತಂದೆಯಂತೆ ಆಗಲೇ ಇಲ್ಲ. ತಂದೆ ಅಷ್ಟು ದೌಷ್ಟ್ಯ ಮೆರೆದ ಅಸುರ, ಆದ್ರೆ ಇವನಿಗೆ ಮಾತ್ರ ಮನಸ್ಸು ಶಾಂತವಾಗಿರ್ತಿತ್ತು. ನೋದ್ವಿಗ್ನ ಚಿತ್ತ, ಉದ್ವೇಗ ಇಲ್ಲ ಮನಸ್ಸಿನಲ್ಲಿ. ಅವತ್ತು ವ್ಯಸನೇಶು ನಿಸ್ಪೃಹ, ಯಾವುದೇ ತರದ ವ್ಯಸನಗಳಿಗೆ ಒಳಗಾಗಲಿಲ್ಲ. ಸದಾ ಭಗವಂತನ ಮಹಿಮೆಗಳ ಅನುಸಂಧಾನ, ಇಂದ್ರಿಯಗಳನ್ನು ಹರಿಬಿಡ್ಲಿಲ್ಲ. ದಾಂತೇಂದ್ರಿಯ ಪ್ರಾಣ ಶರೀರದಿ ಸದಾ. ದಾಂತ ಅಂದ್ರೆ ನಿಗ್ರಹಿತನಾಗಿದ್ದ ಅಂತ ಅರ್ಥ, ನಿಗ್ರಹಿಸಿಕೊಂಡಿದ್ದ. ವಯಸ್ಸು ಸಣ್ಣದಿದ್ದಾಗಲೇ ಹೆಚ್ಚು ಆಟಗಳಿಗೆ ರತನಾಗಲೇ ಇಲ್ಲ. ಆ ರೀತಿ ಭಗವಂತನ ಸ್ಮರಣೆಯಲ್ಲಿದ್ದವನು. ಇವನೊಬ್ಬನು ಇರ್ಲಿ, ಇವನೊಬ್ಬ ಬರ್ಲಿ, ಇವನ ಭಕ್ತಿ ನೋಡ್ಲಿ, ಆಮೇಲೆ ಹಿರಣ್ಯಕಶಿಪುನ ಸಂಹಾರ ಮಾಡ್ತೀನಿ ಅಂತ ಹೇಳಿದ್ದಂತೆ ಭಗವಂತ ದೇವತೆಗಳಿಗೆ. ಹಿರಣ್ಯಕಶಿಪುವಿನ ದೌಷ್ಟ್ಯ ಅಷ್ಟಿಷ್ಟ ಅಲ್ಲ, ಎಲ್ಲ ಕಡೆಯಲ್ಲೂ ಹಿರಣ್ಯಕಶಿಪ ಹಸ್ತಕ್ಷೇಪ ಮಾಡಿದ್ದಂತೆ. ಆಡಳಿತದ ಪ್ರತಿ ವ್ಯವಸ್ಥೆಯಲ್ಲಿ ಧರ್ಮ, ಗೋ ಸಂಪತ್ತು, ವೇದ, ಗುರುಕುಲಗಳು, ದೇಶದಲ್ಲಿ ನಡೀತಾ ಇದ್ದ ದಾನ, ಎಲ್ಲಾ ಕಡೆಯಲ್ಲಿ ಹಿರಣ್ಯಕಶಿಪ ಹಸ್ತಕ್ಷೇಪ ಮಾಡಿದ. ದೇವತೆಗಳು ಈಗೆಲ್ಲ ಅದು ನಡೆದಿದೆ ಅಂತ ವಿವರಣೆ ಕೊಟ್ಟೆ ಅಷ್ಟೇ. ಎಲ್ಲಾ ಕಡೆ ಕೈ ಹಾಕ್ತಾನೆ. ಈಗ ದೇವತೆಗಳನ್ನ ತನ್ನ ತೆಕ್ಕೆಗೆ ಹಾಕೊಂಡ, ಬೇರೆ ಬೇರೆ ಲೋಕಗಳಿಗೆ ದಿಗ್ವಿಜಯ ಮಾಡಿ ನನ್ನ ವಶರಾಗ್ಲಿ, ನನಗೆ ಕಪ್ಪ ಒಪ್ಪಿಸ್ರಿ ಅಂತ ತಾನೇ ಕಪ್ಪ ಇಸ್ಕೊಳ್ತಾ ಇದ್ದ. ಕರ ತನಗೆ ಕೊಡ್ಬೇಕಂತೆಲ್ಲ, ತನಗೆ ಪೂಜೆ ಆಗ್ಬೇಕು. ಎಲ್ಲೇ ತೀರ್ಥ ಕ್ಷೇತ್ರಗಳಲ್ಲಿ ಯಾರಾದ್ರೂ ತೀರ್ಥಯಾತ್ರೆ, ಕ್ಷೇತ್ರ ಯಾತ್ರೆ ಮಾಡಿ ಅವರವರ ತಂದೆಗೆ ತರ್ಪಣ ಕೊಟ್ಟು ಶ್ರಾದ್ದ ಮಾಡ್ತಿದ್ರು, ಅದನ್ನು ನನಗೆ ಮಾಡ್ರಿ ಅಂತಿದ್ರು. ಬದುಕಿದಾಗಲೇ ಶ್ರಾದ್ದನೂ ಮಾಡಿಸ್ಕೊಂಡ್ಬಿಟ್ಟಿದ್ದ ವಿವೇಕ. ಹಿರಣ್ಯಕಶಿಪುವಿಗೆ ನಮುಚಿ ಇಲ್ವಲ್ಲ, ಹಯಗ್ರೀವ ಅಂತೆಲ್ಲ ಅವನ ವೃದ್ಧರುಗಳಿದ್ರು. ಬಹಳ ಆಟೋಪಟೋಪಗಳನ್ನು ತೋರಿಸ್ತಾ ಇದ್ದ. ಒಂದೇ ಒಂದು ಉದ್ದೇಶ, ಇಡೀ ಜಗತ್ತು ಯಾರ ಕೈಯಲ್ಲಿದೆ ಅವ ನಾನಾಗ್ಬೇಕು ಅಂತ ಇದೆ. ಸಾರ್ವಭೌಮತೆಯನ್ನ ಬಯಸಿದ್ದ. ಈಗಾಗಲೇ ಒಬ್ಬನಿದ್ದಾನಲ್ಲ, ಅವನ್ ಇಲ್ಲ ಅನಿಸಿದ್ರೆ ನಾವೇ ಅನ್ಕೊಡ್ಬೋದಲ್ಲ ಅಂತ. ಕಾಲಕ್ಕೆ ಇಂಥವ್ರು ಹುಟ್ಟುಕೊತಿರ್ತಾರೆ ಭೂಮಿಯಲ್ಲೂ. ಸಾರ್ವಭೌಮತೆ ಬೇಕು. ಈಗೆಲ್ಲ ದೊಡ್ಡಣ್ಣ ಅಂತ ಹೆಸರು ಇಟ್ಕೊಂಡಿದ್ದಾರೆ ನೋಡಿ, ಎಲ್ಲಾ ಕಡೆಯಲ್ಲಿ ದೊಡ್ಡಣ್ಣ ಅಂತ. ಎಲ್ಲ ಜಗತ್ತಿನ ಆಡಳಿತದಲ್ಲಿ ಎಲ್ಲೆಲ್ಲಿ ಮಿಲಿಯನ್ ಬಿಲಿಯನ್ ವ್ಯವಸ್ಥೆಗಳಿದೆ, ಅದೆಲ್ಲ ನಂದಾಗ್ಬೇಕು ಅಷ್ಟೇ. ಆಡಳಿತ ನಾನ್ ಹೇಳಿದ್ರೆ ಯುದ್ಧ, ನಾನು ಬೇಡ ಅಂದ್ರೆ ಬಿಟ್ಬಿಡ್ಬೇಕು. ಊಟ ನಾನ್ ಹೇಳ್ದಾಗ ಮಾಡ್ಬೇಕು, ನೀವೆಲ್ಲ ರಾತ್ರಿ ದುಡಿಬೇಕು, ನಾನ್ ಮಾತ್ರ ಮಲಗಿರ್ಬೇಕು. ಇದೆಲ್ಲ ಸಾರ್ವಭೌಮತೆ ವ್ಯವಸ್ಥೆ. ಅವತ್ತು ಹಾಗೆ ಬಂದ, ನಾನೇ ಜಗತ್ತನ್ನ ನೋಡುವವನು. ನನ್ನ ಸಹೋದರ ಹಿರಣ್ಯಾಕ್ಷರನ್ನ ಕೊಂದವನನ್ನು ಇಲ್ಲ ಅಂತ ಅನಿಸ್ತೇನೆ, ನನಗೆ ಸಾವು ಬಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಆತ ತಪಸ್ ಮಾಡ್ದ. 10,000 ವರ್ಷ ತಪಸ್ಸು ಮಾಡಿ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡಿದ ಮೇಲೆ ಮೈಯೆಲ್ಲ ಹುತ್ತ ಬೆಳೆದು ಬಿಟ್ಟಿತ್ತಂತೆ. ಅಷ್ಟು ತಪಸ್ಸು ಮಾಡಿದ, ಗೆದ್ಲು ತಿಂದು ಹೋಗಿದೆ ಮಾಂಸ ರಕ್ತಗಳನ್ನೆಲ್ಲ. ಅಂಥ ತಪಸ್ಸು. ಅದಕ್ಕೆ ಭಾಗವತದಲ್ಲಿ ವಿವರಣೆ ಮಾಡ್ತಾರೆ ಭಗವತ್ಪಾದರು, ಇದಕ್ಕೆ ವ್ಯಾಖ್ಯಾನಿಸ್ತಾರೆ. ತಪಸ್ಸು ಅಂದ್ಮೇಲೆ ಎಲ್ಲ ಒಳ್ಳೇದು ಅಂತ ಭ್ರಮಿಸ್ಬೇಡ್ರಿ ಅಂತ ಹೇಳ್ತಾರೆ. ಇತ್ತೀಚೆಗೆ ತಪಸ್ಸುಗಳು ಬಹಳ ಆಗಿದ್ದಾರೆ. ತಪಸ್ಸು ಅಂತೂ ಎಲ್ಲ ಏನೋ ಭಾರಿ ದೊಡ್ಡ ವ್ಯಕ್ತಿಯಪ್ಪ ಅನ್ಕೊಳ್ಬಾರ್ದು. ಅದರಲ್ಲಿ 3 ಪ್ರಭೇದ ಇದೆ. ರಾಜಸ ತಪಸ್ಸು, ತಾಮಸ ತಪಸ್ಸು, ಸಾತ್ವಿಕ ತಪಸ್ಸು ಅಂತ 3 ಪ್ರಭೇದ ಇದೆ. ಅದನ್ನ ಕೃಷ್ಣ ಗೀತೆಯನ್ನು ಹೇಳ್ತಾರೆ, ಭಗವದ್ಗೀತೆ.
ಈ ತಾಮಸ ತಪಸ್ಸು ಅಂದ್ರೆ ಏನು? ಸಕಾಮಂತು ತಪಃಪೂರ್ಣಂ, ಕ್ರೂರ, ಮನಸ್ಸಿನೊಳಗೆ ಬಹಳ ಕ್ರೌರ್ಯ ತುಂಬಿಕೊಂಡು ಅಧಿಕಾರದ ಬಯಕೆಯಿಂದ ಲಾಲಸೆಯಿಂದ ತಪಸ್ಸಿಗೆ ಕೊಟ್ಟಾರಂತೆ. ಅದು ಸಕಾಮವಾದ ತಪಸ್ಸು. ಅದು ಬಹಳ ಕ್ರೌರ್ಯದಿಂದ ಕೂಡಿರ್ತದೆ. ಅದು ಅವನು ಮಾಡೋದು ಅವನಿಗಷ್ಟೇ ಅಲ್ಲ, ಬೇರೆಯವರಿಗೆಲ್ಲ ಅದರಿಂದ ಪರಿಣಾಮ ಜಾಸ್ತಿ ಆಗ್ತದೆ, ಅದರಿಂದ ಬಾಧೆ ಉಂಟಾಗ್ತದೆ. ಹಿರಣ್ಯಕಶಿಪುವಿನ ತಪಸ್ಸನ್ನ ಕ್ರೂರ ತಪಸ್ಸು ಅಂತ ವಿವರಣೆ ಮಾಡ್ತದೆ. ಹಾಗಾಗಿ ತಪಸ್ಸು ಅಂದ್ರೆ ಬಹಳ ಒಳ್ಳೇದು ಅನ್ಕೊಳ್ಬೇಡಿ. ಸಜ್ಜನರಿಗೆಲ್ಲ ಕಸಿವಿಸಿ ಆಗ್ತಾ ಇತ್ತಂತ ತಪಸ್ಸಿಗೆ ಕೂತಾಗ. ಏನ್ ಕೇಳ್ಕೊಂಡ್ ಬರ್ತಾನೋ, ಏನ್ ದುರಾಡಳಿತದ ವ್ಯವಸ್ಥೆ ಮಾಡ್ತಾನೋ, ಎಲ್ಲ ಉಚಿತ ಖಚಿತ ಕೊಟ್ಬಿಟ್ರೆ ಸ್ಥಿತಿ ಏನಾಗ್ಬೇಡ ಅಂತ ಎಲ್ಲರೂ ಪಾಪ ಕಳವಳ ನೋಡ್ತಾ ಇದ್ರು. ಸಮಾಜ ದೂರದೃಷ್ಟಿ ಇರಲ್ಲ. ಹೀಗೆ ಅವನು ತಪಸ್ಸು ಮಾಡುವಾಗ ಅಷ್ಟು ಕ್ರೌರ್ಯ ತುಂಬಿಕೊಂಡಿತ್ತು ಒಳಗಡೆ. ಬ್ರಹ್ಮ ಬಂದ. ಯಾಕೆ ಬಂದ ಅಂದ್ರೆ ದೇವತೆಗಳು ಒತ್ತಾಯ ಮಾಡಿದ್ರು. ಇವನು ತಪಸ್ಸು ಮಾಡ್ತಾ ಮಾಡ್ತಾ ಕ್ರೌರ್ಯ ಮೆರಿತಿದ್ರೆ ಕಾಡಿನ ಪ್ರಾಣಿಗಳಿಗೆ ಬಹಳ ದುಃಖ ಆಗ್ತಿತ್ತಂತ. ಹಾಗಿತ್ತು ಅವನು, ಬೇವಸ್ ಆಗಿತ್ತು ಅವನ ದೇಹದಲ್ಲಿ ಬರ್ತಾ ಇದ್ದಂತಹ ವಿಚಿತ್ರವಾದ ಬೆಂಕಿಯ ಕಿಡಿಗಳು. ದೇವಲೋಕ ತಾಕ್ತಿತ್ತು ಅಂತ ಹೇಳ್ತದೆ ಭಾಗವತ. ಅದಕ್ಕೆ ದೇವತೆಗಳೇ ಸಾಕಾಗಿ ಹೋಗಿ ಬ್ರಹ್ಮದೇವರ ಹತ್ರ ಕೇಳ್ಕೊಂಡ್ರು, ಮೊದಲು ಅವನಿಗೊಂದು ಏನಾದ್ರು ವರ ಕೊಟ್ಟು ನೀವೇ ಅವನ್ ಕಳಿಸ್ಬಿಡ್ರಿ ಕಾಟಿನಿಂದ. ಅವನ ತಪಸ್ಸಿಗೆ ಕೂತದ್ದೇ ದೊಡ್ಡ ತಪ್ಪಾಗಿದೆ, ನಮಗೆಲ್ಲ ಕಠಿಣ ಆಗಿದೆ. ಬ್ರಹ್ಮದೇವರು ಹೇಳಿದ್ರು, ಕೊಡೋ ತನಕ ನೀವು ಹೀಗಂತೀರಿ, ಕೊಟ್ಟ ಮೇಲೆ ಯಾಕೆ ಕೊಟ್ರಿ ಅಂತ ಕೇಳಬಾರ್ದು. ಕೆಲವರಿಗೆ ಸವಲತ್ತು ಕೊಡೋ ತನಕ ಒಂದು ವಾದ, ಕೊಟ್ಟ ಯಾಕೆ ಕೊಟ್ರಿ, ಕೊಡದೇ ಇದ್ರೆ ಯಾಕೆ ಸರಿ ಇಲ್ಲ. ಇದು ಇವತ್ತು ದೇಶದ ದುಸ್ಥಿತಿ. ಮಾಡಿದ್ರೆ ಒಂದು, ಸಮೀಕ್ಷೆ ಮಾಡಿದ್ರೆ ಒಂದು, ಸಮೀಕ್ಷೆ ಮಾಡದೇ ಇದ್ರೆ ಒಂದು. ಇದನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತೀನಿ. ದೇಶ ಏನ್ ಆಡ್ತಿದೆ ನಿಮ್ಮ ಹಣೆ ಬಾರಕ್ಕೆ, ಇದು ಸ್ಥಿತಿ. ಹಾಗೆ ಈಗ ವರ ಕೊಡು ಅಂತ ಒತ್ತಾಯ. ಕೊಟ್ಟ ಮೇಲೆ ಯಾಕೆ ಕೊಟ್ಟೆ ಅಂತ ಕೇಳ್ತೀರಿ ಮತ್ತೆ. ಇಲ್ಲ ಮೊದಲು ವರ ಕೊಡು. ಬ್ರಹ್ಮ ಪ್ರಕಟನಾದ. ಏನು ಬೇಕಪ್ಪ? ಅವನು ತಪಸ್ಸು ಮಾಡ್ತಾ ಇದ್ದವನು ಹಿರಣ್ಯಕಶಿಪು ಬ್ರಹ್ಮ ಬಂದಲ್ಲ ಅಂತ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ ಬ್ರಹ್ಮದೇವರಿಗೆ ವರ ಕೇಳು ಅಂತಿದ್ದಾರೆ. ಸಾಮಾನ್ಯ ವರ ಕೇಳಲಿಲ್ಲ ಆತ, ಕೇಳೇ ಬಿಟ್ಟ. ನಾನು ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಮಧ್ಯಾಹ್ನ ಸಾಯಬಾರದು, ಭೂತಗಳಿಂದ ಸಾಯಬಾರದು, ಮೃಗಗಳಿಂದ ಸಾಯಬಾರದು, ಹಾವಿನಿಂದ ಸಾಯಬಾರದು, ಚೇಳಿನಿಂದ ಸಾಯಬಾರದು, ಆಯುಧದಿಂದ ಸಾಯಬಾರದು. ಏನ್ ಪಟ್ಟಿ ಇಟ್ಕೊಂಡಿದ್ದ ಅವನು? ಎಲ್ಲ ಮೊಬೈಲ್ ನಲ್ಲಿ ಟೈಪ್ ಮಾಡ್ಕೊಂಡು ಹೋಗಿದ್ದೆ, ಟೆಕ್ಸ್ಟ್ ಮಾಡ್ಕೊಂಡು ಬಡ 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 ಓದ್ತಾನೆ. ನಾನ್ ತರಬಹಿ ದಿವಾನಕ್ತಂ, ಇದೆಲ್ಲ ಭಾಗವತದ ಶ್ಲೋಕ. ಮನೆ ಒಳಗೆ ಸಾಯಬಾರದು, ಮನೆ ಹೊರಗೆ ಸಾಯಬಾರದು. ನ ಅಂತಹ ನ ಬಹಿಹಿ, ಕೊನೆಗಲ್ಲ ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ, ನೀವು ಸೃಷ್ಟಿ ಮಾಡಿದ ಯಾರಿಂದಲೂ ಸಾವು ನನಗೆ ಬರಬಾರದು. ಮುಗಿತೇನಪ್ಪಾ ಅಂದ್ರು ಬ್ರಹ್ಮದೇವರು. ಮುಗಿತೇನಪ್ಪ, ಆಯ್ತು ಮುಗೀತು ಅಂದ. ಇಷ್ಟೇ ನನ್ನ ವರದ ಪಟ್ಟಿ. ಅಲ್ಲೋ, ಇಂಥ ವರ ಯಾರಿಗೆ ಕೊಡ್ಲಿಕ್ಕಾಗ್ತದೋ? ಹುಟ್ಟಿದ ಮೇಲೆ ಸಾವು ಬರ್ತದಪ್ಪ. ಆದ್ರೂ ಇಷ್ಟು ದೊಡ್ಡ ಪಟ್ಟಿ ಇಟ್ಕೊಂಡು ಬಂದು ಸಾಯಬಾರ್ದು ಅಂತ ಕೇಳ್ತಿದ್ದೀಯಲ್ಲ. ಅಹೋ ಕಶ್ಯಪದಾಯಾದ, ಕಶ್ಯಪರ ಮಗನಂತಿ ಇಷ್ಟು ದೊಡ್ಡ ತಪಸ್ಸು ಮಾಡಿ ಈ ವರ ಬೇಕು ಅಂತ ಕೇಳ್ತಾ ಇದ್ದಿ ಹಠಕ್ಕೆ. ತಥಾಪಿ ವಿತರಾಮ್ಯಂಗ, ಆದ್ರೂ ನಿನಗೆ ವರ ಕೊಟ್ಟು ಹೋಗ್ತೇನೆ ಅಂತ ವರ ಕೊಟ್ಟು ಅಲ್ಲಿಂದ ವಿಸರಾಂಗನಂತೆ ಬ್ರಹ್ಮದೇವ. ಮಾಡೋದು ಮಾತಾಡಲ್ಲ ಇಂಥವ್ರ ಜೊತೆಗೆ. ಫೋನ್ ಕಟ್ ಮಾಡಿಬಿಡ್ತಾರೆ ಅಂತಾರಲ್ಲ, ಹಂಗೆ ಅವ್ನು ಬೇಡವೇ ಬೇಡ ಅಂತ ವರ ಕೊಟ್ಟು ಕಟ್ ಮಾಡಿ ಹೋದ್ರು. ವರ ಕೊಟ್ಬಿಟ್ಟು, ವರ ಕೊಟ್ಟ ಮೇಲೆ ಇವನ ಉಪಟಳ ಶುರು ಆಯ್ತು. ಏನ್ ಉಪಟಳ ಮಾಡ್ತಾನೆ ಬಾಬಾ. ಎಲ್ಲಿ ಹೋಗ್ತಿರಲ್ಲಿ ತನ್ನ ಸಾಮ್ರಾಜ್ಯಶಾಹಿ ಧೋರಣೆ, ತನ್ನ ಅಧಿಕಾರದ ಧೋರಣೆ, ತನ್ನ ಸ್ವಾರ್ಥ, ಎಲ್ಲಿ ಹೋಗ್ತಿರಲಿ ವಂಚನೆ, ತಲೆ ಹೊಡೆಯೋದು, ಗೋವುಗಳನ್ನು ಹಿಂಸಿಸೋದು, ಗುರುಕುಲಗಳನ್ನು ಮುಚ್ಚಿಸೋದು, ದೇವಸ್ಥಾನಗಳಿಗೆ ಬೀಗ ತೆಗೆಯೋದು, ವೇದ ಹೇಳೋರನ್ನು ನಾಲಿಗೆ ಕತ್ತರಿಸೋದು, ಯಜ್ಞಗಳು ನಡೀತಾ ಇದ್ರೆ ರಕ್ತ ಸುರಿಸೋದು, ಇಂಥವೆಲ್ಲ ಮಾಡಿಬಿಟ್ಟ. ಇದನ್ನ ನೋಡಿ ದೇವತೆಗಳು ಮತ್ತೆ ಬ್ರಹ್ಮದೇವರು, ನಾವೇನೋ ವರ ಕೊಡು ಅಂತಂದಿದ್ವಿ ಅವತ್ತು, ಅವನಿಗೆ ವರ ಕೊಡಬಾರ್ದಾಗಿತ್ತು, ಏನೋ ನೀವೇ ಏನಾದ್ರು ಉಪಾಯ ಹೇಳ್ತೇನೆ. ಮತ್ ಬ್ರಹ್ಮದೇವರದ್ದು, ನಾನಾಗ್ಲಿ ಶಿವನಾಗ್ಲಿ ವರ ಕೊಡೋದಷ್ಟೇ ನಮ್ ಕೆಲಸ. ಭಾಗವತ ಅದನ್ನು ನಿಶ್ಚಯಿಸಿಕೊಡ್ತು. ಲೋಕದಲ್ಲಿ ವರ ಕೊಡೋರು ಇಬ್ರು ಅಂತೆ, ಅದರಿಂದ ಆಗುವ ಸಮಸ್ಯೆಗಳನ್ನು ಪರಿಹಾರ ಮಾಡೋರು ಒಬ್ಬರಂತೆ.
ಅದರಿಂದಲೇ ಯಾರು ಸರ್ವೋತ್ತಮ ಅಂತ ತೇರಿದೆ ಅಂತ ಭಾಗವತ ಹೇಳ್ಕೊಡ್ತಾರೆ. ವರ ಕೊಡ್ಲಿಕ್ಕೆ ಅಷ್ಟೇ ಅಂತೆ, ಅದನ್ನ ಅವ್ರು ಮತ್ತೇನು ಮಾಡೋ ಹಾಗಿಲ್ಲ. ಹಾಗಾಗಿ ವರಪ್ರದ ದೇವತೆಗಳು ಇಬ್ಬರು ಕೊಟ್ಟ ವರದಿಂದ ಆಗುವ ಜಗತ್ತಿಗೆ ನಾವು ಹೆಚ್ಚು ಕರುಣಿಮೆ ಪರಿಣಾಮ ಆದ್ರೆ ಅದನ್ನು ಪರಿಹರಿಸೋನು ಒಪ್ಪನು ಅಂತ ತಿಳಿಸಿ ನಾರಾಯಣನ ಪಾರಮ್ಯವನ್ನು ಸಮರ್ಥನೆ ಮಾಡ್ತಾರೆ. ಎಲ್ಲರೂ ಹೋದ್ರಂತೆ ದೇವತೆಗಳು, ಬ್ರಹ್ಮದೇವರು ನಾರಾಯಣನ ಬಳಿಗೆ. ಭಗವಂತ ಹೇಳ್ತಾನೆ, ನಾನು ತಿಳಿದಿದ್ದೇನೆ ಅವನು ಏನು ಸರ್ವಜ್ಞ, ದೇವರಿಗೇನು ಹೇಳಬೇಕೆ? ವೇದ ನನಗೆ ಗೊತ್ತು, ನಾನು ತಿಳಿದಿದ್ದೇನೆ. ಜಾನಾಮಿ ಅಸ್ಯ ದೌರಾತ್ಮ್ಯಂ, ನಾನು ತಿಳಿದಿದ್ದೇನೆ ಅವರ ದೌಷ್ಟ್ಯ ಎಷ್ಟು ಅಂತ. ಆದ್ರೆ ಕಾಲ ಪ್ರತೀಕ್ಷೆ ಮಾಡ್ಬೇಕು ನೀವು ಅಂತಂದ. ಯಾರಿಗಾಗಿ? ನನ್ನ ಭಕ್ತನೇ ಅವನ ಮಗನಾಗಿ ಹುಟ್ಟುತ್ತಾನೆ, ಅವನು ಹುಟ್ಟಿದ ಮೇಲೆ ಅವನನ್ನು ದ್ವೇಷ ಮಾಡ್ತಾನೆ, ಆಮೇಲೆ ಅವನನ್ನು ಕೊಂತೇನೆ ಅಂತಂದ. ಸರಿ, ದೇವತೆಗಳು ಬಂದು ಹಿಂತಿರುಗಿ ಬಂದು ಹುಟ್ಲಿ ಅಂತ. ಕಯಾದು ಅಂತ ಹಿರಣ್ಯಕಶಿಪುವಿನ ಹೆಂಡತಿಯಲ್ಲಿ ಭಗವಂತ ಭಕ್ತನಾದ ಪ್ರಹ್ಲಾದ ಹುಟ್ಟಿದ ಅಂತ ಭಾಗವತ ಹೇಳ್ತಾರೆ. ಎಂಥ ವಿಚಿತ್ರ ಅಂದ್ರೆ, ದೇವರೇ ಇಲ್ಲ, ನಾನೇ ದೇವರು, ಇದ್ದಾನೆ ಅಂದ್ರೆ ನನ್ನ ಎದುರುಗಡೆ ಬರ್ಲಿ ನೋಡ್ತೇನೆ ಒಂದ್ ಕೈ ಅವನ್ನ, ಹೀಗಂತಿದ್ದ ಒಬ್ಬ ಮನೆಯಲ್ಲಿ, ದೊಡ್ಡ ರಾಜನ ಮನೆಯಲ್ಲಿ, ರಾಕ್ಷಸರ ಮನೆಯೊಳಗೆ ದೇವರಿದ್ದಾನೆ, ಅವನೇ ರಕ್ಷಣೆ ಮಾಡುವನು, ನನ್ನೊಳಗೂ ಇದ್ದಾನೆ ನಿನ್ನೊಳಗೂ ಇದ್ದಾನೆ ಅಂತ ಹೇಳುವ ಮಗನನ್ನು ಹುಟ್ಟಿಸ್ಬಿಟ್ಟಂತ. ಇದೇ ವಿಧಿಯ ಆಟ. ನಾಸ್ತಿಕ ತಂದೆಯ ಹೊಟ್ಟೆಯಲ್ಲಿ ಅತ್ಯಂತ ಆಸ್ತಿಕವನ್ನು ಹುಟ್ಟುಬಿಟ್ಟಂತೆ. ಎಲ್ಲ ಥರದವರನ್ನ ಗೆದ್ದು ಬಂದಿದ್ದೇನೆ ಅಂತ ಬೀಗ್ತಾ ಇದ್ದ ಹಿರಣ್ಯಕಶಿಪು ಮಗನಿಗೆ ಗೆಲ್ಲಿಕ್ಕಾಗಲಿಲ್ಲ ಅಂತ ಭಾಗವತ ಹೇಳ್ತಾರೆ. ಆ ಮಗನಿಗೆ ಉಪನಯನ ಮಾಡಿಸಿದ, ಸಂಸ್ಕಾರ ಕೊಡಬೇಕು ಅಂತ ಉಪನಯನ ಮಾಡಿ ಅಧ್ಯಯನಕ್ಕೆ ಶಾಲೆ ಕಳಿಸಿದ, ಗುರುಕುಲಕ್ಕೆ. ಷಂಡ ಮರ್ಕ ಅಂದ್ರೆ ಶುಕ್ರಾಚಾರ್ಯ ಮಕ್ಕಳು ನಡೆಸ್ತಾ ಇದ್ದ ಗುರುಕುಲ. ಅಲ್ಲೊಂದಿಷ್ಟು ದಿವಸ ಪಾಠ ಕಲಿಸ್ಲಿಕ್ಕೆ ಇವನಿಗೆ ಗೊತ್ತಿತ್ತು, ಅವ್ರೇನು ನನಗ್ ಪಾಠ ಹೇಳಲ್ಲ ಅವರದ್ದು ಗೊತ್ತಿತ್ತು, ಅವನ ವಿಷಯ ಅಲ್ಲ. ಕೆಲವೊಮ್ಮೆ ಬೇಡವಾದ ಸಬ್ಜೆಕ್ಟ್ ತಗೊಂಡಿರ್ತಾರಲ್ಲ, ಕ್ಲಾಸ್ ರೂಮ್ ನಲ್ಲಿ ಕೂಡ್ಲಿಕ್ಕೆ ಆಗಲ್ಲ ಅವರಿಗೆ, ಸುಮ್ಮನೆ ಎಲ್ಲೋ ಕಿಟಕಿ ಕಡೆ ನೋಡ್ತಾ ಇರ್ತಾರೆ. ಹಾಗೆ ಇವನಿಗೆ ಬೇಡವಾದ ಸಬ್ಜೆಕ್ಟ್, ಅದಕ್ಕೆ ಅವ್ರು ಹೇಳ್ತಿದ್ರು, ಇವ್ರು ಸುಮ್ಮನೆ ಎಲ್ಲೋ ನೋಡ್ತಿದ್ದ ಪ್ರಹ್ಲಾದ. ಚಂಡಾಮರ್ಕರ ಮಾತು ರುಚಿಸ್ತಿರ್ಲಿಲ್ಲ. ಮೊದಲೇ ಜ್ಞಾನಿಯಾದವನು, ತೀಕ್ಷ್ಣಮತಿ, ಹರಿಭಕ್ತಿಯ ಪರಾಕಾಷ್ಠತೆ ಮೆರಿತಾ ಇದ್ದಾನೆ. ಶಾಂತ ಮನಸ್ಸು, ಒಬ್ಬರ ಮೇಲೆ ರೇಗಿದವನಲ್ಲ, ಜಗಳ ತೆಗೆದವನಲ್ಲ, ಕೆಟ್ಟದ್ದನ್ನು ಬಯಸಿದವನಲ್ಲ, ಕುಣಿದಾಡಿದವನಲ್ಲ, ಹಾರಾಡಿದವನಲ್ಲ, ಶಾಂತವಾಗಿ ಕೂತಿರ್ತಿದ್ದ. ಯಾವಾಗ ಒಮ್ಮೆ ಗುರುಕುಲಕ್ಕೆ ರಜೆ ಕೊಟ್ರಂತ, ಇವತ್ತು ಪಾಠ ಇಲ್ಲ ಅಂತ ಅನಧ್ಯಯನದ ತಿಥಿ ಪ್ರತಿಪತ್ ಬಂದಿತ್ತು ಅನಿಸ್ತದೆ, ರಜೆ ಘೋಷಣೆ ಆಯ್ತು. ಸರಿ, ಮನೆಗೆ ಹೋಗಿ ಬರ್ತೇವೆ ಎಲ್ಲಾರು ಅಂತ ಅವ್ರವ್ರ ಮನೆಗೆ ಹೋದ್ರು. ಪ್ರಹ್ಲಾದ ಹಿರಣ್ಯಕಶಿಪುವಿನ ಬಳಿ ಬಂದ, ಅಪ್ಪನ ಮನೆಗೆ ಬಂದ. ಇವತ್ತು ಅಹೋಬಿಲ ಅಂತ ನಾವು ತಿಳಿದಿದ್ದೇವೆ, ಅದು ಹಿರಣ್ಯಕಶಿಪುವಿನ ರಾಜಧಾನಿಯಾಗಿತ್ತು ಅಂತ ಹೇಳ್ತಾರೆ. ಬಂದಾಗ ಹಿರಣ್ಯಕಶಿಪುವಿನ ಆಸೆ, ಎಲ್ಲ ತಂದೆಗೆ ಆಸೆ ಇರ್ತದೆ. ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು, ದೊಡ್ಡ ಸಭೆ, ತುಂಬಾ ಜನ ಸೇರಿರ್ತಾರೆ, ದೊಡ್ಡ ದೊಡ್ಡ ರಾಕ್ಷಸರು, ಮಂತ್ರಿಗಳು, ಶಾಸಕರು, ಎಲ್ಲ ಮೇಲ್ಮನೆಯ ಸಭೆ ಇರ್ತಾರಲ್ಲ, ಮೇಲ್ಮನೆಯ ಸಭೆ ನಡೆದಿತ್ತು. ಅಪ್ಪ ಅಂತ ಓಡಿ ಬಂದ ಪ್ರಹ್ಲಾದ. ಎಲ್ಲರ ಮುಂದೆ ನನ್ನ ಮಗ ಏನಾದ್ರೂ ಹೇಳ್ತಾನೆ, ಒಳ್ಳೆ ವಿಷಯ ಹೇಳ್ತಾನೆ, ಎಲ್ಲರೂ ತಲೆ ದೂಗ್ತಾರೆ, ಚಪ್ಪಾಳೆ ತಟ್ತಾರೆ ಅಂತ ಅವನಿಗೆ ಹಿರಣ್ಯಕಶಿಪುವಿಗೆ ಅಪೇಕ್ಷೆ ಆಯ್ತು. ತೊಡೆ ಮೇಲೆ ಕೂಡಿಸ್ಕೊಂಡು, ಪ್ರಹ್ಲಾದ, ಇಷ್ಟು ದಿನ ಹೋಗಿದ್ದೆಲ್ಲ ಗುರುಕುಲಕ್ಕೆ, ಪಾಠ ಮಾಡ್ತಾ ಇದ್ರಲ್ಲ ನಿಮ್ ಗುರುಗಳು ನಿನಗೆ, ನೀನ್ ಇಷ್ಟು ಪಾಠಗಳನ್ನು ಕಲ್ತಿ ಅದರೊಳಗೆ ಯಾವುದು ಒಂದು ಒಳ್ಳೆಯದು ಅಂತ ಅನಿಸ್ತು ನಿನಗೆ, ಆ ಒಳ್ಳೆಯದನ್ನು ಇವ್ರ ಮುಂದೆಲ್ಲ ಹೇಳು ಅಂತ. ಪಪ್ರಚ್ಛ ಕಥ್ಯತಾಂ ವತ್ಸ ಮನ್ಯತೆ ಸಾಧು ಯದ್ ಭವಾನ್, ಭವಾನ್ ಯತ್ ಸಾಧು ಮನ್ಯತೆ ತತ್ ಕಥ್ಯತಾಂ. ನೀನು ಇವುಗಳಲ್ಲೆಲ್ಲ ಒಳ್ಳೆಯದು ಅಂತ ಯಾವ್ದು ತಿಳಿದಿದ್ದಿ, ಆ ಒಳ್ಳೆಯದನ್ನು ಒಂದ್ 4 ಮಾತು ಹೇಳು ಅಂತ ಕೇಳಿ. ಇಷ್ಟು ಹೇಳಿದ್ದೆ ತಡ. ಎಲ್ಲೋ ಒಂದು ಕೋಣೆಯಲ್ಲಿ ಕೂತು ಪ್ರಹ್ಲಾದನ ಕರೆದು ಕೇಳಿದ್ರೆ ಬೇರೆ ಆಗ್ತಾ ಇತ್ತು. ತುಂಬಿದ ಸಭೆ, ಎಲ್ಲಾರು ಮೊಬೈಲ್ ಇಟ್ಕೊಂಡಿದ್ರು. ಹಿರಣ್ಯಕಶಿಪುವಿನ ಮಗ ಏನ್ ಹೇಳ್ತಾನೆ ಲೈವ್ ಬಿಡೋಣ ಅಂತ. ಆಯ್ತಲ್ಲ ಕಥೆ. ಪ್ರಹ್ಲಾದ ಹೇಳ್ದ, ಪ್ರಹ್ಲಾದ ಉವಾಚ ತತ್ಸಾಧು ಮನ್ಯೆ ಅಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗೃಹ.
ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ತತ್ಸಾಧು ಮನ್ನಿ, ಒಳ್ಳೇದು ಯಾವುದು ಅಂತ ಕೇಳ್ತಿಲ್ಲಪ್ಪ. ನನ್ನ ದೃಷ್ಟಿಯಲ್ಲಿ ಒಳ್ಳೆಯದು ಅಂದ್ರೆ ಅದೇ. ಹಿತ್ವಾ ಆತ್ಮಪಾತಂ ಗೃಹಂ ಅಂಧಕೂಪಂ ಅಂತ ಅನ್ಬೇಕು. ರತ್ನಗಂಬಳಿ ಹಾಸಿರ್ಬಹುದು, ವಜ್ರದ ತೊಲೆಗಳನ್ನ ನೀನು ಹಾಕಿರಬಹುದು, ಬಂಗಾರದ ಮಂಟಪಗಳನ್ನು ಕಟ್ಟಿಸಿರ್ಬಹುದು. ಆದ್ರೆ ಇದೆಲ್ಲ ನನಗೆ ಅಂಧಕಾರ, ಅಂಧಕೂಪ ಅಂತ ಅನ್ಬಲ್ಲ. ಯಾಕೆ? ಹರಿನಾಮ ಸ್ಮರಣೆ ಇಲ್ಲ, ಹರಿಯ ಗುಣಗಳ ಕೀರ್ತನೆ ಇಲ್ಲ, ಹರಿಕಥಾ ಶ್ರವಣ ಇಲ್ಲ, ಹರಿ ಪೂಜೆ ಇಲ್ಲ. ಇದು ಯಾವುದು ಮನೆಯಲ್ಲ, ಇದು ಅಂಧಕಾರ ಅಂದ್ಬಿಟ್ಟ. ಒಳ್ಳೇದು ಯಾವುದು? ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ವನಂ ಸಜ್ಜನದ ಸಮೂಹ ಎಲ್ಲಿ ಸೇರಿರುತ್ತದೆ ಅದು ವನ. ಅಲ್ಲಿ ಹರಿಸ್ಮರಣೆ ನಡೀತಿರ್ತದೆ, ಹರಿಕಥಾ ಶ್ರವಣ, ಹರಿಭಜನೆ ಮಾಡ್ತಿರ್ತಾರೆ. ಅಲ್ಲಿ ನಾನು ಪಾಲ್ಗೊಳ್ಬೇಕು, ಅದೇ ನನಗೆ ಒಳ್ಳೆಯದು ಅಂತ ಅನಿಸ್ತಾ ಇದೆ ಅಂತ ಆ ಅವ್ಯಕ್ತ ನುಡಿಗಳಿಂದ ಎಲ್ಲ ರಾಕ್ಷಸರ ಸಮೂಹದಲ್ಲಿ ರಾಕ್ಷಸರು ತೊಡೆ ಮೇಲೆ ಕೂತುಕೊಂಡು ಈ ಮಾತನ್ನು ಹೇಳ್ಬೇಕು. ಹರಿನ ಆಶ್ರಯಿಸ್ಬೇಕು, ಹರಿನ ಆಶ್ರಯಿಸೋದು ಒಳ್ಳೆಯದು, ಸಜ್ಜನರ ಸಮೂಹಕ್ಕೆ ಹೋಗ್ಬೇಕು, ಅಲ್ಲಿ ಪಾಲ್ಗೊಳ್ಬೇಕು, ಅದು ಒಳ್ಳೆಯದು ಅಂತ. ಎಷ್ಟು ಸಿಟ್ಟು ಬರಬೇಡ್ರಿ ಹಿರಣ್ಯಕಶಿಪುವಿಗೆ. ಹಲಕಟದ ಕೈಗಳಲ್ಲಿದ್ದು ಬೆರಳುಗಳನ್ನ ಒಸಿಕೊಂಡ, ಉಪ್ಪು ಗಂಟು ಹಾಕಿದ, ದುರ್ದೃಷ್ಟಿಯಿಂದ ನೋಡಿದ ಹಿರಣ್ಯಕಶಿಪು ಪ್ರಹ್ಲಾದನನ್ನ. ನನ್ನ ಮಗನ ಬಾಯಲ್ಲಿ ಹುಲಿನಾಮ ಬಂತಲ್ಲ ಅಂತ. ಯಾಕಂದ್ರೆ ಪಾಲೆ ಆಪಲ್ ಬರ್ಬೇಕಾಗಿತ್ತು, ಈ ಟ್ವಿಂಕಲ್ ಟ್ವಿಂಕಲ್ ಬರ್ಬೇಕೀಗ ಮುಖ್ಯ. ಈಗ ಏನಿದ್ರು ಟ್ವಿಂಕಲ್ ಟ್ವಿಂಕಲ್ ಆ ತರ ಬಂದ್ರೆ ಭಾರಿ ಬುದ್ಧಿವಂತ ಮಗ ಅಂತ. ಇಲ್ಲಿ ನೋಡಿದ್ರೆ ಇವ ಹರಿನ ಆಶ್ರಯಿಸ್ಬೇಕು, ಕಾಡಿಗೆ ಹೋಗ್ಬೇಕು, ಸಜ್ಜನರ ಬಳಿಗೆ ಹೋಗ್ಬೇಕು ಅಂತಿದೆಯಲ್ಲ ಇದು ಅಂತ ಸಿಟ್ಟು ಬರ್ತಾರೆ. ಹರಿ ಸಿಟ್ಟು ಬಂತು. ಕನಿಷ್ಠ ಚಂಡಾಮಂತ್ರನು ಏನ್ ಮಾತನಾಡ್ತಿದ್ದ ನನ್ನ ಮಗ? ಹರಿನಾಮ ಯಾರು ಹೇಳ್ಕೊಟ್ರು ಗುರುಕುಲದಲ್ಲಿ? ಅವರು ಹೆಸರಿ ಬಿಟ್ರು. ಹಿರಣ್ಯಕಶಿಪುವಿನ ಸಿಟ್ಟು ಆಗಿದ್ದದು, ದೊಡ್ಡಣ್ಣನ ಸಿಟ್ಟು ಇದ್ದಂಗೆ ಅದೆಲ್ಲ. ಹೆಸರಿದ್ರು. ಇಲ್ಲಿ CC ಕ್ಯಾಮೆರಾ ಹಾಕಿಸ್ತೇವೆ ಸ್ಕೂಲ್ಗಳಿಗೆ, ಶಾಲೆಗಳಿಗೆ. ಯಾರಾದ್ರೂ ಬಂದು ಏನಾದ್ರೂ ಹೇಳ್ಕೊಡ್ತಾರೆ ನಿನ್ ಮಗನಿಗೆ, ಅಬ್ಸರ್ವೇಷನ್ ಅಲ್ಲಿ ಇಡ್ತೇವೆ ಅಂದ್ರಂತ. ಈಗೆಲ್ಲ ಮತ್ತೆ ಮೀಟಿಂಗ್ ಆದಾಗೆಲ್ಲ ಶನಿವಾರ ಅದರದ್ದೇ ಅಲ್ಲ ಮತ್ತೆ ವ್ಯವಸ್ಥೆ. ನಗರಗಳಲ್ಲೆಲ್ಲ ಶಾಲೆಗಳಲ್ಲಿ ಶನಿವಾರ ಪಾಲಕರ ಮೀಟಿಂಗ್ ನಡೀತದೆ, ಪೇರೆಂಟ್ಸ್ ಮೀಟಿಂಗ್. ಏನ್ ಸಮಾಜ ಕಟ್ತಾ ಇದ್ದೇವೆ ನಾವೆಲ್ಲ ಅಂತ ನಮಗೆ ಗೊತ್ತಿಲ್ಲ. ಇಲ್ಲ ಈಗ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೇವೆ ಅಂತ. ಸರಿ, ಮತ್ತೆ ಮುಂದಿನ ಮತ್ತೊಂದು ಅನಧ್ಯಯನದ ತಿಥಿ ಬಂತು. ಅವತ್ತಿನ ದಿನ ಪಾಠ ಇಲ್ಲ ಅಂತ ಮತ್ತೆ ಬಂದ. ಅವತ್ ಪ್ರಶ್ನೆ ಕೇಳುವ ಹಿರಣ್ಯಕಶಿಪು ಬುದ್ಧಿವಂತಿಕೆ ಮಾಡಿದ. ಹೇಳ್ದ, ಕಾಲೇ ನೈತಾಯುಷ್ಮನ್ ಯದಶಿಕ್ಷತ್ ಗುರೋದ್ಭವಾನ್ ಪ್ರಹ್ಲಾದಾನುಚ್ಯತಾಂ ತಾತ ಸ್ವಧೀತಂ ಕಿಂಚಿದುತ್ತಮಂ. ಪ್ರಹ್ಲಾದ, ತಾತ, ನೀನ್ ಅಧ್ಯಯನ ಮಾಡಿದ್ರೊಳಗೆ ಗುರುಗಳು ಹೇಳ್ಕೊಟ್ಟ ಏನ್ ಶಿಕ್ಷಣ ಇದೆ ಅದರಲ್ಲಿ ಉತ್ತಮ ಯಾವುದೋ ಅದನ್ನು ಹೇಳ್ಬಿಟ್ಟಂತ. ಗುರುಗಳು ಒಂದ ಈಗ ಏನೋ ಒಳ್ಳೇದು ಯಾವ್ದು ಅಂತ ಕೇಳಿದ್ರೆ ಎತ್ತತ್ರ ಮತ್ತತ್ರ ಹೇಳ್ತಾನೆ, ಹರಿನಾಮ ಹೇಳ್ಬೇಕು ಅಂತಾನೆ, ಸಜ್ಜನರ ಸಮೂಹ ಅಂತಾನೀತ. ನಿನ್ನ ಶಿಕ್ಷಕರು ಗುರುಗಳು ಏನ್ ಶಿಕ್ಷಣ ಕೊಟ್ರೋ ಅದನ್ನು ಹೇಳ್ಬಿಡ್ತಾನೆ. ಅವನ ಬುದ್ಧಿಯಲ್ಲಿ ಯೋಚನೆ ಬಂದದ್ದು ಯಾರ ಬಗ್ಗೆ? ಪ್ರಹ್ಲಾದನಿಗೆ ಗುರುಗಳು ಹಿರಣ್ಯಕಶಿಪುವಿನ ಚಂಡಾಮರ್ಕರಲ್ಲ, ಅವನು ನೇಮಕ ಮಾಡಿದ ಚಂಡಾಮರ್ಕರಲ್ಲ. ಅವನು ಗರ್ಭದೊಳಗಿರುವ ಪಾಠ ಕಲಿತಿದ್ದ ಅಂತದ ಭಾಗವತ. ಅವನಿಗೆ ಗರ್ಭಚೀಲವೂ ಒಂದು ಕ್ಲಾಸ್ ರೂಮ್ ಆಗಿತ್ತಂತೆ. ಈಗ ಕ್ಲಾಸ್ ರೂಮ್ ಗರ್ಭಚೀಲ ಆದ ಹಾಗಾಗಿದೆ ಕೆಲವು ಹುಡುಗರಿಗೆ. ಅದಕ್ಕೆ ಬೆನ್ನಿಗೊಂದು ಚೀಲ ಬೇರೆ, ಕ್ಲಾಸ್ ರೂಮ್ ಒಂದು ಚೀಲ ಬೇರೆ. ಕೋಣಿ ಚೀಲ ಹಾಕೊಂಡಿರ್ತಾರೆ ಈಗೆಲ್ಲ. ಏನು ಅಧ್ಯಯನ ಮಾಡಿ ಇಡೀ ಜಗತ್ತಿನೊಳಗೆ ಇವನೇ ದೊಡ್ಡ ಮಿನಿಸ್ಟರ್ ಆಗುವವನು ಮುಂದೆ. ಎಂಥ ವಿಚಿತ್ರ! ಗರ್ಭದೊಳಗಿದ್ದ ಪಾಠ ಮಾಡಿದ್ದಾರೆ ನನಗೆ ಗುರುಗಳು, ಅವರೇ ನನ್ ಪಾಠ ಮಾಡಿದ್ದು ಅಂತ ಅವನಿಗೆ ನಾರದರ ನೆನಪಾಯಿತು ಅಂತದೆ ಭಾಗವತ. ಆತ ಕೈಯಾದುವಿನ ಗರ್ಭದಲ್ಲಿ ಹುಟ್ಟಿದ್ದು, ಅಲ್ಲಿಗೆ ಬಂದದ್ದು. ಇಂದ್ರ ಒಮ್ಮೆ ಹಿರಣ್ಯಕಶಿಪುವಿನ ಅತಿಯಾದ ಉಪಟಳವನ್ನ ಅನುಭವಿಸಿ ಸಿಟ್ಟಾಗಿ, ಈ ಹಿರಣ್ಯಕಶಿಪುನೇ ಈ ಪರಿ ಇದ್ದಾನೆ ಅಂದ್ರೆ ಇವನಿಂದ ಹುಟ್ಟೋ ಮಗ ಕೈಯಾದುವಿನಿಗೆ ಇನ್ನೆಷ್ಟು ದುಷ್ಟನಾಗಿರ್ಬೇಡ ಅಂತ
ಆ ಗರ್ಭವನ್ನು ಒಡೆಯಲಿಕ್ಕೆ ಹೋಗಿದ್ದ. ನಾರದರು ಬಂದು ತಡೆದ್ರಂತೆ. ಒಳಗೆ ಹುಟ್ಟಿರೋ ಮಗ ಅಂತಿತ್ತವನಲ್ಲ, ಇಂದ್ರ ನೀನ್ ಯಾಕ ಆ ಮಹಿಳೆಯನ್ನ ಓಡಾಡಿಸ್ತಿ, ಬಿಟ್ಬಿಡು ಅಂತ ತಡೆದ್ರಂತೆ. ತಡೆದು ಅವಳನ್ನ ರಕ್ಷಿಸಿದ್ರು. ಯಾಕೆ ಅಂದ್ರೆ ನಾರದರಿಗೆ ಗೊತ್ತಿತ್ತು ಒಳಗಡೆ ಹುಡ್ತಾ ಇರೋನು ಅಂತಿಂತವನಲ್ಲ, ಮುಂದೆ ಭಗವಂತನನ್ನೇ ಕಂಬದಲ್ಲಿ ಪ್ರಕಟ ಮಾಡುವ ಮಗ ಹುಡ್ತಾನೆ ಅಂತ ಗೊತ್ತಿತ್ತವರಿಗೆ. ತಡೆದು ಇಂದ್ರನಿಂದ ರಕ್ಷಣೆ ಮಾಡಿ ಕೈಯಾದನ್ನು ಕರೆಸ್ಕೊಂಡು ಉಪದೇಶ ಮಾಡ್ತಾ ಇದ್ರಂತೆ. ದೇವರ ಕಥೆಗಳನ್ನು ಹೇಳ್ತಾ ಇದ್ರು, ನೀತಿಯನ್ನು ಬೋಧನೆ ಮಾಡ್ತಾ ಇದ್ರು, ಭಕ್ತಿ ಯೋಗಗಳನ್ನು ಹೇಳ್ತಾ ಇದ್ರು, ಭಕ್ತಿ ಸೂತ್ರಗಳನ್ನು ಹೇಳ್ತಾ ಇದ್ರು. ಅದನ್ನೆಲ್ಲ ಕೈಯಾದು ಪಾಪ ಗರ್ಭಿಣಿ ಹೆಣ್ಮಗಳು ಸ್ವಲ್ಪ ಹೊತ್ತು ಕೇಳ್ತಿದ್ರು, ಸ್ವಲ್ಪ ನಿದ್ದೆನೂ ಮಾಡ್ತಿದ್ರು. ಗರ್ಭಭಾರ, ಗರ್ಭಿಣಿಯಾದಾಗ ಸ್ವಲ್ಪ ನಿದ್ರೆ ಬರ್ತಿರ್ತದೆ. ನಾರದನ್ನು ನಿಲ್ಲಿಸ್ತಿರ್ಲಿಲ್ಲ. ಯಾಕೆ ಅಂದ್ರೆ ಒಳಗಿರೋ ಮಗು ಕೇಳ್ತದಲ್ಲ ಅಂತ ಅವ್ರು ಹೇಳ್ತಾ ಇದ್ರಂತೆ. ಹಾಗಾಗಿ ಪುರಾಣ ಹೇಳೋರಿಗೆಲ್ಲ ನಾರದ್ರೆ ಸ್ಫೂರ್ತಿ. ನಿದ್ರೆ ಯಾರಾದ್ರೂ ಮಾಡ್ತಿದ್ರೆ ನೀವು ಮುಂದುವರಿಸ್ತಾ ಇರ್ರಿ ಪುರಾಣ ಅಂತ. ಒಳಗಿದ್ದವನು ಕೇಳ್ತಿರ್ತಾನೆ ಅಂತ. ಒಳಗಿರೋನು ಕೇಳ್ತಾನ ಆದ ಕಾರಣನೇ ಹೇಳ್ತಿರ್ಬೇಕಂತೆ. ಯಾರು ಕೇಳ್ತಾರೋ ಬಿಡ್ತಾರೋ ಒಳಗಿದ್ದವನು ಯಾವಾಗ್ಲೂ ಎಚ್ಚರ ಇರ್ತಾ ಅಂತ ನಾರದ್ರ ಮುಂದುವರಿಸಿ ಹೇಳಿದ್ರು. ಆದ್ರೆ ಭಾಗವತ ಒಂದು ವಿಶೇಷ ಹೇಳ್ತದೆ. ನಾರದ್ರ ಪ್ರವಚನ ಹೇಗಿರ್ತಿತ್ತು, ಪಾಠ ಹೇಗಿರ್ತಿತ್ತು ಅಂದ್ರೆ, ಗರ್ಭದೊಳಗಿದ್ದಾಗ ಕೇಳಿದ್ರು ಮಗು, ಗರ್ಭದಿಂದ ಹೊರಬಂದು ಎಷ್ಟೋ ವರ್ಷ ಕಳೆದ ಮೇಲೆ ನೆನಪಿರುವ ಹಾಗೆ ಇರ್ತದೆ. ಇದು ಪಾಠ, ಇದು ಪ್ರವಚನ, ಇದು ಉಪದೇಶ. ಈಗ ಮನುಷ್ಯನ ಉಪದೇಶಗಳು ಹೇಗಾಗಿದ್ದಾವೆ, ಎಲ್ಲವೂ ರೀಲ್ಸ್ ಆಗಿದೆ. ಎಲ್ಲವೂ ಸಮಯಕ್ಕೆ ಸ್ವಲ್ಪ ಸ್ವಲ್ಪ ಹೇಳ್ತಾರೆ, ಹೇಳೋದೇ ಸ್ವಲ್ಪ, ಆದ್ರೆ ಸತ್ವ ಇಲ್ಲ. ಬುದ್ಧಿಯಲ್ಲಿ ಯಾರಿಗೂ ನೆನಪೇ ಉಳಿಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಹೇಳ್ತಾ ಇದ್ದ ನಾರದ್ರು. ಹಾಗೆ ಹೇಳಿಲ್ಲ. ಈ ಜನ್ಮ ಅಲ್ಲ, ಮರು ಜನ್ಮ ಅಲ್ಲ, ಮುಂದಿನ ಜನ್ಮ ಅಲ್ಲ, ಎಷ್ಟು ಜನ್ಮ ಬಂದ್ರು ಪ್ರಹ್ಲಾದನ ಬುದ್ಧಿಯಿಂದ ಅದು ನೆನಪಾಗಿರಬಾರ್ದು, ಅದು ಮರ್ತೋಯ್ತು ಅಂತ ಆಗ್ಬಾರ್ದು. ಹಾಗೆ ಉಪದೇಶ ಮಾಡಿದ್ರ. ಇದು ಗುರುಗಳ ಶಕ್ತಿ ಅಂದ್ರೆ ಹಾಗೆ. ಯಾವ ಗುರು ಒಳ್ಳೆ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಂಡು ವಿಷಯಗಳ ಆಸೆ ಬಿಟ್ಟು ಕೇವಲ ದೇವರ ಪ್ರೀತಿಗಾಗಿ ಕರುಣೆಯಿಂದ ಉಪದೇಶ ಮಾಡ್ತಾನೆ, ಅವನ ಮಾತು ಉಪದೇಶಗಳು ಜನ್ಮ ಜನ್ಮಗಳಲ್ಲಿಯೂ ನಮಗೆ ತಾರಕ ಆಗ್ತದೆ, ನೆನಪಿಗೆ ಬರ್ತಾನೆ. ಆ ಶಕ್ತಿ ನಾರದರಲ್ಲಿದೆ. ಹಾಗಾಗಿ ಪ್ರಹ್ಲಾದ ಅಪ್ಪನ ತೊಡೆ ಮೇಲೆ ಕೂತಾಗಲು ನಿಮ್ ಗುರುಗಳು ಹೇಳಿದ ಪಾಠ ಹೇಳುವಂತದ್ದು ಕೂಡಲೇ ನನಗೆ 9 ಪಾಠ ಮಾಡಿದ್ದಾರೆ ಅಂತ ಬಿಟ್ಟಿದ್ದಾರೆ. ಅದೇ ಶಬ್ದಾಂಬರ್ಕರಿಗೆ ಆಶ್ಚರ್ಯ, ನಾವ್ಯಾವತ್ತು 9 ಮಾಡಿದೆವೋ, ಇವನು ಹೇಳ್ಲಿಕ್ಕೆ ಶುರು ಮಾಡಿದ. ನಮ್ಮ ಗುರುಗಳು 9 ಪಾಠ ಮಾಡಿದ್ದಾರೆ. ಯಾವ್ದು? ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋ ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧಾ ತನ್ಮನ್ಯೇಧಿತಮುತ್ತಮಂ. ಈ ಪಾಠ ಹೇಳಿದ ಮೇಲೆ ಹಿರಣ್ಯಕಶಿಪು ತಲೆನೇ ತಿರುಗ್ಬೇಕಂತ. ಏನೋ ಅನ್ಕೊಂಡಿದ್ದಲ್ಲೋ ನಿನ್ನ, ಜಾತೋಯಂ ಕಂಠಕ ದ್ರುಮಃ ಅಂದವನು. ದೈತ್ಯೇಯ ಚಂದನವನೇ ಜಾತೋಯಂ ಕಂಠಕ ದ್ರುಮಃ. ದೈತ್ಯರು ಇಷ್ಟು ಜನ ಇದ್ದಾರೆ ಇಲ್ಲಿ, ಗಂಧದ ಮರ ಬೆಳೆದಿದ್ದಾರೆ ಒಬ್ಬೊಬ್ರು. ಈ ಪ್ರಹ್ಲಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಒಂದು ಜಾಲಿ ಮುಳ್ಳು ಆದಂಗೆ ಆಗಿಬಿಡ್ತಾನ ಅಂತ. ಯಾರು ಜಾಲಿ ಮುಳ್ಳು, ಯಾರು ಗಂಧದ ಮರ, ಹೆಂಗ್ ಹೇಳೋಣ? ದೈತ್ಯೇಯ ಚಂದನವನೇ ಕಾವ್ಯಮಯವಾಗಿದೆ, ಮಾತು ಬಹಳ ಅದ್ಭುತವಾಗಿದೆ. ಇವನು ಉಳಿಸ್ಬಾರ್ದು. ಹೀಗೆ ಇವನು ಉಳಿದು ಬೆಳೆದ ಅಂದ್ರೆ ನನಗೇ ಕುತ್ತು ತರ್ತಾನೆ. ಹರಿಭಕ್ತಿಯ ಪಾಠ ಮಾಡಿದ್ದಕ್ಕೆ ಹಳದ ಮಗನೂ ಬೇಡವಾದ ಹಿರಣ್ಯಕಶಿಪುವಿಗೆ ಅಂತದ್ದು ಭಾಗವತ. ಅಷ್ಟು ಹರಿದ್ವೇಷ. ಸರ್ವೋಪಾಯ ನಿಹಂತವ್ಯ, ಎಲ್ಲ ರೀತಿಯಿಂದ ಉಪಾಯ ಮಾಡ್ರಿ, ಇವನನ್ನ ಬದುಕಿಸ್ಬೇಡ್ರಿ, ಕೊಂದಾಕ್ತರಿ ಅಂತ ಆದೇಶ ಮಾಡಿಬಿಟ್ಟ. ಸರಿ ಅಂತ ಅವರು ಆನೆ ಕಾಲು ಕೆಳಗೆ ಹಾಕಿ ತುಳಿಸ್ಲಿಕ್ಕೆ ಹೋದ್ರು. ವಾಮಾಚಾರ ಮಾಡಿ ಸರಪಳಿ ಕಟ್ಟಿ ಕಲ್ ಕಟ್ಟಿ ನೀರಿನಲ್ಲಿ ಮುಳುಗಿಸ್ಲಿಕ್ಕೆ ಹೋದ್ರು. ಬೆಂಕಿ ಹಚ್ಚಿಬಿಡೋಣ ಅಂತ ಕಟ್ಟಿಗೆ ರಾಶಿಗಳನ್ನು ಒಟ್ಟಿ ಬೆಂಕಿ ಹಚ್ಚಲಿಕ್ಕೆ ಹೋದ್ರು. ಎಲ್ಲಿ ಹೋದ್ರು ಪ್ರಹ್ಲಾದನನ್ನು ಕೊಲ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಸಂಧ್ಯಾ ಕಾಲಕ್ಕೆ ಪ್ರಹ್ಲಾದ ಮನೆಗೆ ಬಂದೇ ಬಿಡ್ತಿದ್ದ. ಅಲ್ಲೂ ನಿನಗೆ ಕಟ್ಟಿಗೆ ರಾಶಿ ಒಡ್ಡಿ ಬೆಂಕಿ ಹಚ್ಚಲಿಕ್ಕೆ ಹೇಳಿದೆ, ಹೆಂಗ್ ಬಂದ್ಯೋ ಪ್ರಹ್ಲಾದ?
ಹಿರಣ್ಯಕಶಿಪು ಕೇಳ್ತಿದ್ದ. ಪ್ರಹ್ಲಾದದ ಉತ್ತರ ಏನಾಗಿತ್ತು? ಜನಾರ್ದನಾನುಸ್ಮರಣಾನುಭಾವಾತ್ ಅಧೋಕ್ಷಜಾನುಸ್ಮರಣಾನುಭಾವಾತ್ ನಾರಾಯಣಾನುಸ್ಮರಣಾನುಭಾವಾತ್. ಎಲ್ಲೆಡೆ ದೇವರಿದ್ದಾನೆ ಅಂತ ವಿಶ್ವಾಸ ಮಾಡಿದ ಪ್ರಹ್ಲಾದನಿಗೆ ಯಾವ ರೀತಿಯಿಂದಲೂ ಮೃತ್ಯು ಬರ್ತಾ ಇಲ್ಲ. ಹಿರಣ್ಯಕಶಿಪುವಿಗೆ ತಲೆ ಕೆಟ್ಟೋಯ್ತಂತೆ ಇವನು ಕೊಲ್ಲಿಕ್ ಪ್ರಯತ್ನ ಪಟ್ಟು. ಯಾಕಂದ್ರೆ ತಪಸ್ಸೇನೋ 10,000 ವರ್ಷ ನಾ ಮಾಡಿದೆ, ಬ್ರಹ್ಮನಿಗೆ ವರ ಕೇಳಬೇಕಾದಾಗ ನಾ ಸಾಯಬಾರ್ದು ಅಂತ ಕೇಳಿದ್ನೋ, ನನ್ನ ಮಗ ಸಾಯಬಾರ್ದು ಅಂತ ಕೇಳಿದ್ನೋ ಅಂತ ಒಂದು ಹೇಳ್ತಾರೆ. ಹಾಗೆ ಮಾಡಿದ್ದಾನೆ ಪ್ರಹ್ಲಾದ. ಭಗವಂತ ತೋರಿಸ್ತಿದ್ದಾನೆ ದೇವತೆಗಳನ್ನು ಕರೆದು, ನನ್ನಿಲ್ಲ ಅನ್ಸ್ಲಿಕ್ಕೆ ಹೋಗ್ತಿದ್ದೇನೆ, ನನ್ನಿಲ್ಲ ಅಂತ ಅನ್ಸ್ಲಿಕ್ಕೆ ಹೋಗ್ತಿದ್ದೇನೆ ಅಂತಿದ್ದೆ ಹಿರಣ್ಯಕಶಿಪು. ನನ್ನಿಲ್ಲ ಅಂತ ಅನ್ಸೋದಿರ್ಲಿ, ನನ್ನ ನಂಬಿದವನ್ನಿಲ್ಲ ಅಂತ ಅನಿಸ್ಲಿ ಅಂತ ತೋರಿಸಿದ್ದಂತೆ. ನಮೇ ಭಕ್ತ ಪ್ರಣಶ್ಯತಿ, ನಾನಿದ್ದೇನೆ ಅಂತ ನಂಬಿದವನ್ನೇ ನಿನಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತರಿಸೋ, ನೀ ಮೃತ್ಯು ತರಿಸು ನೋಡ್ತಾರೆ. ಮೃತ್ಯುವಿಗೆ ಮೃತ್ಯು ದಾನಪ್ಪ. ಮರಣ ಬರ್ಬೇಕಾದ್ರೆ ದೇವರನ್ನು ಕೇಳ್ಕೊಂಡು ಬರ್ತದಂತ. ಸೂರ್ಯ ಉದಯಿಸಬೇಕಾದ್ರೆ ದೇವರಿಗೆ ಹೆದರಿ ಉದಯಿಸ್ತಾನೆ. ಭೀಷಾಸ್ಮಾತ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚವೈತಿ. ದೇವರ ಮಹಿಮೆ ಉಪನಿಷತ್ನಲ್ಲಿ ಹೇಳ್ತದೆ. ಎಂದಾದ್ರೂ ಸೂರ್ಯ ತಡವಾಗಿ ಬಂದದ್ದು ನೋಡಿದ್ರೆ ನಾವು ತಡವಾಗಿ ಬರ್ತೀವಿ, ಆಫೀಸಿಗೆ ತಡವಾಗಿ ಹೋಗ್ತೀವಿ, ಪೂಜೆ ತಡವಾಗಿ ಮಾಡ್ತೀವಿ, ಕಮಿಟ್ಮೆಂಟ್ ಕಡಿಮೆ ನಮಗೆ. ಆದ್ರೆ ಸೂರ್ಯನಿಗೆ ಯಾವತ್ತಾದ್ರೂ ತಡವಾಗಿ ಬಂದ ಅಂತ ಹೇಳಲಿಕ್ಕೆ ಆಗ್ತದ? ಸರಿಯಾಗಿ ಆ ಸಮಯಕ್ಕೆ ಬಂದಿರ್ತಾನೆ. ಯಾಕೆ ಬರ್ತಾನೆ? ಅವ್ನು ಏನ್ ಅಂತ ಕಮಿಟ್ಮೆಂಟ್ ಅಂತ. ಯಾವತ್ತಾದ್ರೂ ಫೋನ್ ಹಚ್ಚಿ ಕೇಳಿದ್ರೆ ಸೂರ್ಯನಿಗೆ ಇಷ್ಟು ಕಮಿಟ್ಮೆಂಟ್ ಇದೆ ನಿನಗೆ, ದಿನಾ ಬರ್ತೀವಿ, ಒಂದ್ ದಿವಸ ಬೇಸರ ಆಯ್ತು, ಸ್ವಲ್ಪ ಜಗಳ ಆಯ್ತು ಮನೆಯೊಳಗೆ ಜೊತೆಗೆ, ಸ್ವಲ್ಪ ತಡವಾಗಿ ಬಂದು ಎಂದಾದ್ರೂ ಸೂರ್ಯ ಅಂದದ್ದು ಕೇಳಿದ್ರೆ ಇಲ್ಲ. ಯಾಕೆ? ಭೀಷ ಅಸ್ಮಾತ್ ಭೀಷ, ಅವನನ್ನು ನಿಯಂತ್ರಿಸೋ ಭಗವಂತ ಇದ್ದಾನಲ್ಲ, ಅವನ ಹೆದರಿಕೆಗೆ ಭೀಷ ಅಂದ್ರೆ ಹೆದರಿಕೆಗೆ ಸಮಯಕ್ಕೆ ಬಂದು ಲೋಕಕ್ಕೆ ಬೆಳಕೊಡ್ತಾನಂತ. ವಾತತ್ಪವತೆ, ಎಂಥ ಗಾಳಿ ಬೀಸ್ತದೆ, ಎಂದಾದ್ರೂ ಗಾಳಿನೇ ಬರದೇ ಇರೋ ಸ್ಥಿತಿ ಬಂದಿದೆಯಾ? ಯಾಕೆ? ಭೀಷ, ಗಾಳಿ ಬೀಸ್ಬೇಕು ಅಂತ ಭಗವಂತ ಆದೇಶ ಮಾಡಿದ್ದಾನೆ. ಗಾಳಿ ದೇವತೆಗೆ ಗಾಳಿ ಬೀಸಲೇಬೇಕು. ಮನೆಗಳಲ್ಲಿ ಅಗ್ನಿ ಉರಿತದಲ್ಲ, ಅಗ್ನಿ ಉರಿತಾ ಇದೆ ತಾನೆ, ಎಲ್ಲರೂ ಬೇಯಿಸಿದ್ದು ತಿಂತಿದ್ದೇವಲ್ವೇ, ಅದೇ ಅಗ್ನಿಯಲ್ಲಿ ಆ ಬೆಂಕಿ ಯಾರ ಹೆದರಿಕೆಗೆ ಉರಿತಾ ಇದ್ದಾನೆ? ಪೈಪ್ಲೈನ್ ಆಯ್ತು ಅಷ್ಟೇ, ಪೈಪ್ಲೈನ್ ಮಾಡಿಸ್ತಾ ಇದ್ದೇವಲ್ಲ, ಅಂಡರ್ಗ್ರೌಂಡ್ ಪೈಪ್ಲೈನ್ ಆಯ್ತು, ಅದಕ್ಕೆ ಮೀಟರ್ ಕೊಟ್ಟದ್ದಾಯ್ತು, ಅದಕ್ಕೆ ಮತ್ತೆ ದುಡ್ಡು ಕೊಡೋದಾಯ್ತು. ಈ ಮುಂದಿನ ಮೀಟರ್ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ, ಮತ್ತೆ ನಾಳೆ ನಾಡೋದ್ರಿಂದ ಕರೆಂಟಿಗೆ ಒಂದು ಬೇರೆ, ಎಲ್ಲ ಎಲೆಕ್ಟ್ರಿಕ್ ಮಿಷನ್ ಅಂತೆ, ಅದನ್ನ ಮತ್ತೆ ಬೇರೆ ಚೇಂಜ್ ಮಾಡ್ತಾರಲ್ಲ ಈಗ. ಎಲ್ಲ ಸರಿ, ಆ ಮೆಟೀರಿಯಲ್ ವರ್ಕ್ ಆಗ್ಬೇಕಾದ್ರೆ ಒಳಗೆ ಬೆಂಕಿ ಕೊಡ್ತಿದ್ದಾನೆ ಅಂತ ಹೇಳ. ಭೀಷಾಸ್ಮಾದ್ ಅಗ್ನಿ ಹಿಂಚ ಇಂದ್ರಶ್ಚ, ಹೆದರಿಕೆ ಇದೆ ಅಗ್ನಿಗೆ. ಮನೆಗಳಲ್ಲಿ ಉರಿಬೇಕು ಅಂತಿದ್ದಾನೆ, ನಾನು ಉರಿತೇನೆ, ಅವ್ರು ಹಚ್ಚಿದ ಕೂಡಲೇ ನಾನು ಉರಿತೇನೆ. ಅಗ್ನಿ, ಚಂದ್ರ, ಇಂದ್ರ, ಮೃತ್ಯು, ಸೂರ್ಯ ಎಲ್ಲರೂ ತಮ್ಮ ಸಮಯಕ್ಕೆ ಕೆಲಸ ಮಾಡಿ ಕೊಡ್ತಿದಾರಲ್ಲ ಸಮಾಜದ ಮೇಲೆ. ಯಾಕೆ? ಯಾರು ಹಿಂದಿದ್ದಾರೆ ಇವರಿಗೆಲ್ಲ? ಅಸ್ಮಾತ್ ಭೀಷ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಆ ಸತ್ಯ ಜ್ಞಾನ ಪರಬ್ರಹ್ಮ ಹಿಂದೆ ಪ್ರೇರಣೆ ಮಾಡಿ ಕಳಿಸಿರ್ತಾನೆ, ಹೀಗೆ ಇರ್ಬೇಕು ನೀವೆಲ್ಲ. ಅದಕ್ಕೆ ಅಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ, ಯಾರು ಪ್ರತಿಭಟನೆ ಮಾಡ್ಲಿಕ್ಕೆ ಇರಲಿಲ್ಲ. ಅಂಥ ಮೃತ್ಯು ಅವನು ಇವನು ಹೆಸರಿಗೆ ಹೆದರ್ತಾನೆ ಎಂದಾಗ, ಈ ಪ್ರಹ್ಲಾದನಿಗೆ ಮೃತ್ಯು ಬರ್ಬೇಕಾದ್ರೆ ಬೆಂಕಿಯಿಂದಲೋ, ನೀರಿನಿಂದಲೋ, ಶೂಲ ಚುಚ್ಚಿಯೋ, ವಾಮಾಚಾರದಿಂದಲೋ ಬರೆಸ್ತೇನೆ ಅಂದ್ರೆ ಎಲ್ಲಿಂದ ಬರ್ಬೇಕಾಗುತ್ತೆ? ಸೋತು ಸುಣ್ಣಾಗ್ಬಿಟ್ಟ ಹಿರಣ್ಯಕಶಿಪು. ಇವನು ಕೊಲ್ಲಿಕ್ಕೆ ನನಗಿನ್ನಾಗಲ್ಲ, ತಲೆ ಕೆಟ್ಟವನಿಗೆ. ಕೊನೆಗೆ ಎದ್ದು ಬಂದ ಸಿಂಹಾಸನದಿಂದ ಹಿರಣ್ಯಕಶಿಪು ಎದ್ದು ಬಂದು ಕಣ್ಣು ಕೆಂಪು ಮಾಡಿ ಹಲ್ಲು ಕಟ್ಟಿತ ಭೂಮಿಯನ್ನ ಪಾದದಿಂದ ಮೇಲಿಂದ ಮೇಲೆ ತುಳಿತಾ ಈ ಪ್ರಹ್ಲಾದನ ತಲೆ ಕೂದಲು
ಹಿಡಿದು ಎಳೆದು ಎಲ್ಲಿದ್ದಾನೆ ಹೇಳು ನಿನ್ನ ರಕ್ಷಣೆ ಮಾಡುವುದರಲ್ಲಿ. ಈಗಲೇ ನೋಡ್ತೇನೆ ಅವನ ಒಂದು ಕೈ, ಅವನಿಲ್ಲ ಅಂತ ಅನಿಸ್ತೇನೆ, ಆಮೇಲೆ ನಿನ್ನೂ ಇಲ್ಲ ಅನಿಸ್ತೇನೆ. ಶುರು ಮಾಡಿದ ಎಲ್ಲಿದ್ದಾನೆ ಹೇಳು. ಪ್ರಹ್ಲಾದ ಶಾಂತವಾಗಿ ನಿಂತಿದ್ದಾನೆ. ಮತ್ತೆ ಬೈತಿಲ್ಲ, ಸಿಟ್ಟು ಮಾಡ್ತಿಲ್ಲ, ಉದ್ವೇಗಕ್ಕೆ ಒಳಗಾಗ್ತಿಲ್ಲ. ಎಲ್ಲಿದ್ದಾನೆ ಗದರ್ಶಿ ಗದರ್ಶಿ ಕೇಳ್ತಾನೆ. ಅವನ ಧ್ವನಿ ಆ ದೇವಲೋಕಕ್ಕೆ ಮುಟ್ತಿತ್ತಂತ. ಅಂಥ ಕೂಗು ಹಿರಣ್ಯಕಶಿಪು. ಪ್ರಹ್ಲಾದ ಶಾಂತವಾಗಿ ಉತ್ತರ ಕೊಟ್ಟ. ಎಲ್ಲಿದ್ದಾನೆ ಅಂತ ಕೇಳ್ತೀಯಲ್ಲ ಅಪ್ಪ, ಎಲ್ಲಿಲ್ಲ ಅಂತ ಕೇಳು ಅಂತ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗಿದ್ದಾನೆ, ಹೊರಗಿದ್ದಾನೆ, ನನ್ನೊಳಗೂ ಇದ್ದಾನೆ, ನಿನ್ನೊಳಗೂ ಇದ್ದಾನೆ. ನನ್ನೊಳಗಿಲ್ಲ ಅಂತ ಇಲ್ಲೋ ನಿನ್ನೊಳಗೂ ಇದ್ದಾನೆ ಅಂತಾನೆ ಪ್ರಹ್ಲಾದ. ಹೀಗೆ ಪ್ರಹ್ಲಾದನ ಒಳಗಿರುವ ಭಕ್ತಿ ಹಿರಣ್ಯಕಶಿಪುನಂಥ ದ್ವೇಷಿಯ ಮುಂದೆ ಪ್ರಕಟ ಆಗ್ತದೆ. ಆ ಧೈರ್ಯ, ಆ ಕಾನ್ಫಿಡೆನ್ಸ್ ಮನುಷ್ಯನಿಗೆ ಬರಬೇಕು. ಇವತ್ತು ಸಮಸ್ಯೆ ಆಗಿರೋದು ಅದೇ. ಭಕ್ತರಲ್ಲ ಅಂತಲ್ಲ, ಸ್ವಲ್ಪ ನಮ್ಮನ್ನು ಯಾರಾದ್ರೂ ಗದರಿಸಿದ್ರು ಕೂಡ ಹಿಂದೆ ಇರ್ಬೋದು ಬಿಡು, ದೇವರು ಇಲ್ವೋ ಏನು ಯಾರಿಗೆ ಗೊತ್ತಪ್ಪ ಅಂತಂದ್ರು ಅಂತಾರೆ. ಅಲ್ಲ, ಇವನ್ ಕಡೆಯಿಂದ ಏಳು ತಿನ್ನೋದ್ರ ಬದಲು ದೇವ್ರು ಇಲ್ಲ ಅನ್ನೋದೇ ಕ್ಷೇಮ ಅಲ್ಲ ಅಂತಂದವ್ರು ಎಷ್ಟು ಜನ ಇಲ್ಲ ನೋಡಿ. ಅವನಿಗೆ ಆ ಧೈರ್ಯ ಇದ್ದಾನೆ, ಒಳಗಿದ್ದಾನೆ, ನನ್ನೊಳಗಿದ್ದಾನೆ. ಹಾಗಾದ್ರೆ ಈ ಕಂಬದಲ್ಲಿದ್ದಾನ ಅಂತ ಕೇಳಿ, ಅಲ್ಲೂ ಇದ್ದಾನೆ. ನನಗ್ ಕಾಣ್ತಿಲ್ಲ ಅಂತ ಹಿರಣ್ಯಕಶಿಪು, ನನಗ್ ಕಾಣ್ತಾನೆ ಅಂತ ಪ್ರಹ್ಲಾದ. ಕ್ವಾಸೌ ಯದಿ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಸ್ತಂಭೇನ ಅಂತಾನೆ, ಕಂಬದಲ್ಲಿ ಕಾಣ್ತಿಲ್ಲಲ್ಲ ನನಗೆ ಅಂತ ಹಿರಣ್ಯಕಶಿಪು. ದೃಶ್ಯತೆ ಅಂತ ಪ್ರಹ್ಲಾದ. ದೃಶ್ಯತೆ, ಕಾಣ್ತಿದ್ದಾನಲ್ಲ ನನಗೆ. ಖಡ್ಗಂ ಪ್ರಗೃಹ್ಯೋತ್ಪತಿತೋ ವರಾಸನಾತ್ ಸ್ತಂಭಂ ತತಾಡಾತಿ ಬಲಸ್ವಮುಷ್ಟಿನ. ಖಡ್ಗದಿಂದ, ಕೈಯಿಂದ ಖಡ್ಗ ಸೆಳೆದು ಆ ಕಂಬವನ್ನು ತಾಡನ ಮಾಡಿದ. ಕಂಬ ಸೀಳ್ತು, ಒಳಗೆ ನೋಡ್ತಾನೆ ನೃಸಿಂಹ ರೂಪ. ಸತ್ಯಂ ವಿಧಾತುಂ ನಿಜ ಪ್ರತ್ಯಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಪ್ರಹ್ಲಾದನ ಮಾತು ಸತ್ಯ ಮಾಡಬೇಕು ಅಂತ ಭಗವಂತ ನೃಸಿಂಹನಾಗಿ ಅವತಾರ ಮಾಡ್ತಾನೆ. ಆ ಕಂಬದಿಂದ ಪ್ರಕಟನಾಗ್ತಾನೆ. ನೋಡಿದ್ರೆ ಹೇಗಿದ್ದ ನೃಸಿಂಹ, ಪ್ರತಪ್ತ ಚಾಮೀಕರ ಚಂಡಲೋಚನಂ. ಕಣ್ಣೆಲ್ಲ ಕೆಂಡ ಕೆಂಡ ಕಂಡು ಹಾಕಾಗ್ತಾ ಇದೆ. ಬಾಯಿ ತೆಗೆದಿದ್ದಾನೆ ಗರ್ಜಿಸುವಾಗ ನೃಸಿಂಹ, ಗುಹೆ ಕಂಡು ಕಾಣಿಸ್ತಂತೆ. ನಾಲಿಗೆ ಚಾಚಿದ ಸಿಂಹದ ಮುಖದ ನಾಲಿಗೆ ಖಡ್ಗಗಳಾದಾಗಿತ್ತು. ಖಡ್ಗ ಇದ್ದಾಗ ಅಷ್ಟು ತೀಕ್ಷ್ಣ ಇತ್ತಂತೆ ನಾಲಿಗೆ. ಆ ಮುಖ ಎಲ್ಲ ವಿಸ್ತೃತವಾದ ಕೇಸರಮಯವಾದ ಕೂದಲುಗಳು ಹರಡಿತ್ತು. ಒಮ್ಮೆ ತನ್ನ ಮೈ ಮೇಲೆ ಬಂದ ಕೂದಲುಗಳನ್ನ, ಮುಖದ ಮೇಲಿದ್ದ ಕೂದಲನ್ನು ಆಕಾಶಕ್ಕೆ ಚಿಮ್ಮಿದ, ಗರ್ಜಿಸಿದ, ಗಂಭೀರವಾದ ನಾದ ಮಾಡಿದ. ಆಕಾಶದಲ್ಲಿದ್ದ ಮೋಡಗಳು ಚಿತ್ರ ಆಗಿ ಗುಡುಗು ಸಿಡುಗು ಪ್ರಾರಂಭ ಆಯಿತು. ದೇವತೆಗಳಿಗೆ ಅರ್ಥ ಆಯಿತು, ನೃಸಿಂಹ ಅವತಾರ ಆಗಿದೆ, ನಮಗೆ ಆಹ್ವಾನ ಬಂದಿದೆ ಅಂತ ಅವರು ನೋಡಿ ಬಂದ್ರಂತೆ. ಕಾಲಿ ಗೆಜ್ಜೆ ಕಟ್ಟಿದಾನೆ, 16 ಭುಜಗಳಿಂದ ಪ್ರಕಟನಾಗಿದ್ದಂತೆ. ಷೋಡಶ ಬಾಹು ನೃಸಿಂಹ. ಝಂ 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 ಝಕಾರಂ ಝಸಿ ಝಸಿ ರುಚಿತಂ ಜಾನು ದೇಶಂ ಝಕಾರಂ ಹುಂ 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 ಹುಕಾರಂ. ಹುಂಕಾರ, ಝೇಂಕಾರ, ಭಗವಂತನ ಆಟೋಪಟೋಪಗಳನ್ನು ನೋಡ್ಲಿಕ್ಕಾಗ್ತಾ ಇಲ್ಲ ಹಿರಣ್ಯಕಶಿಪು. ಅಂಥ ಉಗ್ರ ರೂಪಗೊಂಡ. ಬಾರು ಎಲ್ಲಿದ್ದೇನೆ ಎಲ್ಲಿದ್ದೇನೆ ಅಂತಿದ್ದಿ, ಬಾ ಇಲ್ಲೇ ಇದ್ದೇನೆ ಅಂದ. ಏನು ಬರ್ತ ಅಂದ್ರೆ ಹಿರಣ್ಯಕಶಿಪು ಖಡ್ಗ ಹಿಡಿದು ಏನೋ ಯುದ್ಧ ಮಾಡಿಬಿಡ್ತೇನೆ ಅಂತ ಬಂದ. ಎಡಗೈಯನ್ನು ಹಿಡುತ್ತಂತೆ ನೃಸಿಂಹ. ಅಪ್ಪಳಿಸಿದ ಆ ಮಹಾತ್ವಾದಕ್ಕೆ ಮತ್ತಲ್ಲಿಗೆ ಬಂದು ನೆಲವನ್ನ ಕುಣಿದ ನೆಲಕ್ಕೆ ಅಪ್ಪಳಿಸಿದ ನೃಸಿಂಹ. ಏಳ್ಲಿಕ್ಕಾಗ್ತಾ ಇಲ್ಲ ಹಿರಣ್ಯಕಶಿಪುವಿಗೆ. ಮತ್ತೆ ಎದ್ದ, ಹೊಡೋತ್ತಾದ್ಮೇಲೆ ಎದ್ದ. ಅವನನ್ನು ಎದ್ದ ಮೇಲೆ ಹಿರಣ್ಯಕಶಿಪುನನ್ನ ದರದರ ಎಳೆದು, ಮನೆ ಒಳಗಲ್ಲ ಅಂತಿದ್ದಿ, ಮನೆ ಹೊರಗಲ್ಲ ಅಂತಿದ್ದಿ, ಒಳಗೂ ಅಲ್ಲ ಹೊರಗೂ ಅಲ್ಲ ಅಂದ್ರೆ ಮಧ್ಯದೊಂದು ಮರೆತು ಬಿಟ್ಟಿದ್ದಿ ವರ ಕೇಳುವಾಗ. ನಾನು ಹೊಚ್ಚಿಲ ಮೇಲೆ ಕೊಡ್ತೇನೆ ನೋಡಿ ಈಗ ಅಂತ ಹೊಚ್ಚಿಲ ಮೇಲೆ ಕೊಡ್ತಾ ಹಿರಣ್ಯಕಶಿಪುನನ್ನ ತೊಡೆ ಮೇಲೆ ಹಾಕೊಂಡ. ಬ್ರಹ್ಮ ಸೃಷ್ಟಿ ಮಾಡಿದ ಮೃಗ ನಾನಲ್ಲ ಅಂತ ತೋರಿಸಿದ. ಬ್ರಹ್ಮ ಸೃಷ್ಟಿ ಮಾಡಿದ ಆಯುಧದಿಂದ ಸಾವು ಬರಬಾರದು ಅಂದಿದ್ದ ಆಯುಧಗಳನ್ನು ಬಳಸಲೇ ಇಲ್ಲ. ಉಗುರೇ ಸಾಕು ನಿನ್ನನ್ನು ಕೊಲ್ಲಿಕ್ಕೆ ಅಂತ ತನ್ನ ಉಗುರಿನಿಂದ ಆ ವಕ್ಷಸ್ಥಳಕ್ಕೆ ಕೈ ಹಾಕಿ ಬಗತ್ತಂತೆ ನೃಸಿಂಹ.
ಒಳಗಿದ್ದ ರಕ್ತ ಎಲ್ಲ ಮಡುವಿನಂತೆ ಹೊರಗೆ ಚೆಲ್ಲಿ ದೊಡ್ಡ ಪ್ರವಾಹ ಕೋಡಿಯಾಗಿ ಹತ್ತು ಬಿಡಿಸು. ಮತ್ತೆ ಕೈಯಾಡಿಸಿದ. ಒಳಗಿರುವ ಆಂತ್ರ ಮಾಲೆಯನ್ನು ಹರಿದು ತೆಗೆದು ಕುತ್ತಿಗೆಗೆ ಮಾಲೆ ಹಾಕೊಂಡಂತೆ ಬ್ರಹ್ಮಾದಿ ದೇವತೆಗಳು ಹಿರಣ್ಯಕಶಿಪುವಿನ ಸಂಹಾರ ಆದಾಗ ಪುಷ್ಪವೃಷ್ಟಿ ಮಾಡಿ ಕೆಳಗೆ ಬಂದರು, ಸ್ತೋತ್ರ ಮಾಡಿದರು. ಹಿರಣ್ಯಕಶಿಪುವಿನ ಗರ್ಜನೆಯ ಶಬ್ದ ಎಲ್ಲರ ಎದೆ ನಡುಗುತ್ತಿತ್ತಂತೆ. ಅಂಥ ವಿಚಿತ್ರವಾದಂತಹ ಗರ್ಜನೆ, ಗಂಭೀರ ನಾದ ಗ್ರಹಣೆ, ಗಂಭೀರವಾದ ನಾದ ನರಸಿಂಹನ ಬಾಯಲ್ಲಿ ಬರ್ತಾ ಇದೆ. ದೇವರು ಇಲ್ಲ ಇಲ್ಲ ಅಂತನ್ನವರು ಎದೆ ಬಡತ ಶುರು ಆಯ್ತು. ಕಕ್ಕವಿಕೆಯಾಗಿ ಓಡಿ ಹೋಗ್ಬಿಟ್ರಂತೆ ರಾಕ್ಷಸರೆಲ್ಲರೂ ಕೂಡ. ಇವನ ದೃಷ್ಟಿನೇ ಹಾಗಿತ್ತು ಅಂತ ಹೇಳ್ತಾರೆ. ಅಂಥ ದೃಷ್ಟಿ ಅಂತೆ. ಯದ್ರೋಷೋತ್ಕರ ರಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್. ಬೆಂಕಿಯ ಕಿಡಿ ಕಣ್ಣಿನಿಂದ ಬರ್ತಾ ಇದೆ ಅಂತ. ಅಂಥ ದೃಷ್ಟಿ. ಬ್ರಹ್ಮ ಸ್ತೋತ್ರ ಮಾಡಿದ, ಶಿವ ಸ್ತೋತ್ರ ಮಾಡಿದ, ಇಂದ್ರ ಸ್ತೋತ್ರ ಮಾಡಿದ, ಗಂಧರ್ವರು, ಕಿನ್ನರರು, ಕಿಂಪುರುಷರು, ನಾಗರು, ವೇತಾಳರು, ವಿದ್ಯಾಧರರು, ಸಿದ್ಧರು, ಸಾಧ್ಯರು ಎಲ್ಲರೂ ಸ್ತೋತ್ರ ಮಾಡಿದ್ದಾರೆ. ಹಿರಣ್ಯಕಶಿಪು ಸತ್ತಾಗ ನೃಸಿಂಹನನ್ನು ಕುರಿತು ಯಾರ ಸ್ತೋತ್ರಕ್ಕೂ ಶಾಂತನಾಗ್ತಾರೆ. ಒಬ್ಬೊಬ್ರು ಸ್ತೋತ್ರ ಮಾಡಿದಾಗೆಲ್ಲ ಒಂದ್ಸಲಿ ಗರ್ಜನೆ ಮಾಡ್ತಿದ್ದಂತೆ, ಅಂದ್ರೆ ನಿಮ್ದು ಬೇಡ ಅಂತ. ಬ್ರಹ್ಮದೇವರು ಅಲ್ಲಿ ನಿಂತ ಪ್ರಹ್ಲಾದನ ಹತ್ರ ಕರೆದು, ಪ್ರಹ್ಲಾದ ನೀನು ಸ್ತೋತ್ರ ಮಾಡು ನೃಸಿಂಹನನ್ನ, ನಿನ್ನ ಮಾತಿಗೆ ಶಾಂತನಾಗ್ತಾನೆ, ಸ್ತೋತ್ರ ಮಾಡು ಅಂತಂದ್ರ. ಪ್ರಹ್ಲಾದ ಕೈ ಮುಗಿದು ಬಂದು ಭಗವಂತನ ಮುಂದೆ ನಿಂತು, ಬ್ರಹ್ಮಾದಿ ದೇವತೆಗಳೆಲ್ಲ ಹಿಂದೆ ನಿಂತಿದ್ದಾರೆ. ನೃಸಿಂಹನ ಎದುರುಗಡೆ ನಿಂತ ಪ್ರಹ್ಲಾದ ಕೈ ಮುಗಿದು ಸ್ತೋತ್ರ ಮಾಡ್ತಾನೆ. ಬ್ರಹ್ಮಾದಯ ಸುರಗಣಾ ಮುನಯೋಧ ಸಿದ್ಧಾ ಸತ್ವೈಕತಾನ ಮತಯೋ ವಚಸಾಂ ಪ್ರವಾಹಿ. ಇದು ಪ್ರಹ್ಲಾದ ಮಾಡಿದ ಸ್ತೋತ್ರ. ಬ್ರಹ್ಮಾದಿ ದೇವತೆಗಳು ನಿನ್ನ ಮುಂದೆ ಬಂದು ನಿಂತು ಸ್ತೋತ್ರದ ಪ್ರವಾಹವನ್ನು ಪಾದದಡಿಗೆ ಹರಿಸಿದ್ರೆ ಶಾಂತನಾಗದೆ, ನರಸಿಂಹ ನನ್ನಂಥ ಅಸುರ ಬಾಲಕನ ಸ್ತೋತ್ರಕ್ಕೆ ಶಾಂತನಾಗ್ತಿದ್ದಿ ಅಂದ್ರೆ ಇದೇ ನೀನು ಸರ್ವೋತ್ತಮ ಅಂತಲಿಕ್ಕೆ ನಿದರ್ಶನ ಅಂತಂದಂತೆ. ದೊಡ್ಡ ದೊಡ್ಡವ್ರ ಮಾತು ಕೇಳುವವರು ಬಹಳ ಜನ ಇದ್ದಾರೆ. ನನ್ನಂಥ ಒಬ್ಬ ಸಣ್ಣವನ ಮಾತಿಗೆ ಶಾಂತನಾಗ್ತಿ ಅಂದ್ರೆ ಇದು ನನ್ನ ಕೀರ್ತಿ ಕೊಡ್ಲಿಕ್ಕಂದ್ರೆ ನೀನ್ ಮಾಡಿದ್ದು ಅಂತ. ನಿನ್ನನ್ನು ಒಲಿಸ್ಲಿಕ್ಕೆ ಭಕ್ತಿ ಬಿಟ್ಟು ಮತ್ತೊಂದು ಏನಿದೆ ಸ್ವಾಮಿ ಸಾಧನ? ಭಕ್ತಿಗೆ ಮಾತ್ರ ವಶನಾಗುವವನು ನೀನೊಬ್ಬನೇ ಅಂತ ತೋರಿಸಿದಂತೆ. ನಾರಾಧನಾಯಿನಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥ ಪಾಯ. ಆನೆ ಮೊಸಳೆ ಗಟ್ಟಿ ಹಿಡಿದು ನಿನ್ನನ್ನ ಕೂಗಿದಾಗ ಅದನ್ನು ರಕ್ಷಿಸ್ಲಿಕ್ಕೆ ನೀನು ಬಂದಲ್ಲ. ಆನೆ ಒಳಗೆ ರೂಪ ಇತ್ತೆ, ಲಾವಣ್ಯ ಇತ್ತೆ, ಸಂಪತ್ತಿತ್ತೆ, ಬಂಧು ಜನಗಳಿದ್ರೆ ಏನಿಲ್ಲ. ಆನೆ ಒಳಗಿರೋ ಭಕ್ತಿ ತಾನೇ ನೀನು ಬರ್ಲಿಕ್ಕೆ ಕಾರಣ ಆಯ್ತು. ಇವತ್ತು ನೃಸಿಂಹನಾಗಿ ನೀನು ಬಂದದ್ದು ಭಕ್ತಿಗೆ ಮಾತ್ರ ಪರವಶನಾಗಿ ಬಂದಿದ್ದಿ. ಹೇ ನೃಸಿಂಹ, ನಿನ್ನ ದಾಸ್ಯವನ್ನು ನನಗಿದ್ರೆ ಸಾಕು ಸ್ವಾಮಿ. ಈ ನನ್ನ ಅಪ್ಪ ಏನೆಲ್ಲ ನಿನ್ನನ್ನು ವಿರೋಧ ಮಾಡಿದ್ರು, ನೀನು ಮಾತ್ರ ಶಾಂತನಾಗೇ ನನ್ನನ್ನು ಅನುಗ್ರಹಿಸ್ತಾ ಇದ್ದೀನಿ ಅಂತ. ಎಲ್ಲರಿಗೂ ಉಗ್ರತ್ವರ ಕಾಣಿಸ್ತಾನೆ ನರಸಿಂಹ. ವರ್ಣನೆ ಹಾಗೇ ಇದೆ, ಆದ್ರೆ ಪ್ರಹ್ಲಾದನ ವರ್ಣನೆಯಲ್ಲಿ ಮಾತ್ರ ಶಾಂತನಾಗಿದ್ದಾನೆ. ಇದು ಹೇಗೆ ಸಾಧ್ಯ? ಅದಕ್ಕೆ ಒಬ್ಬರು ಹಿರಿಯರು ಹೇಳ್ತಾರೆ, ಉಗ್ರೋಪಿ ಅನುಗ್ರಹೇವಾಯಂ. ಅವನು ಯಾರು ಭಕ್ತರಲ್ವೋ ಅವರಿಗೆ ಉಗ್ರನಂತೆ. ಯಾರು ಭಕ್ತರು, ಸಿಂಹದ ಮರಿಗೆ ಸಿಂಹ ಯಾವತ್ತೂ ಉಗ್ರ ಅಲ್ಲ, ನರಿಗೂ ಉಗ್ರ. ಹಾಗೆ ಪ್ರಹ್ಲಾದ ನೃಸಿಂಹನನ್ನು ಸ್ತೋತ್ರ ಮಾಡುವಾಗ ಈ ಮಾತನ್ನು ಹೇಳ್ತಾರೆ. ಯಾರು ಭಗವದ್ ಭಕ್ತರಾಗ್ತಾರೆ ಅವರಿಗೆ ದೇವರು ಉಗ್ರನಲ್ಲ. ಅವನು ಯಾವತ್ತಿದ್ರೂ ಅನುಗ್ರಹ ಮಾಡುವವನು ಅನುಗ್ರಹ ಅಂತ ಕರೀತಾರೆ ಅವನನ್ನು. ನಿನ್ನ ದಾಸ್ಯವನ್ನು ನನಗೆ ಕೊಟ್ಬಿಡು ಅಂತ ಪ್ರಾರ್ಥನೆ ಮಾಡಿದ್ರು. ನೃಸಿಂಹ ಅಂದ, ಎಂಥ ಭಕ್ತಿ ಮಾಡಿದ್ದಿ ಪ್ರಹ್ಲಾದ, ಇಷ್ಟು ನನ್ನ ಮೇಲೆ ನೀನಿಟ್ಟ ಶ್ರದ್ಧೆ ಭಕ್ತಿಗೆ ವರ ಕೊಡಬೇಕು ಅಂತ ನಾನು ವರದನಾಗಿ ಬಂದಿದ್ದೇನೆ, ವರ ಕೇಳು ಅಂತ. ಪ್ರಹ್ಲಾದ ಅಂತಾನೆ, ವರ ಕೇಳು ಕೇಳು ಅಂತ ನನ್ನನ್ನ ಒತ್ತಾಯ ಮಾಡಬೇಡ. ನಿನ್ನಲ್ಲಿ ಮಾಡುವ ಭಕ್ತಿಗೆ ಯಾವುದಾದ್ರೂ ವರ ಕೇಳ್ಕೊಂಡ್ರೆ ಅದು ಪುನಃ ವ್ಯಾಪಾರ ಆಗ್ತದೆ.
ವರ ಕೇಳದೆ ನೀನೊಬ್ಬ ಸಾಕು ಅಂತ ಭಕ್ತಿ ಮಾಡಿದ್ರೆ ಅದು ನಿಜವಾದ ಭಕ್ತಿ ಅಂತ ವ್ಯತ್ಯಾಸ ನೋಡಿ. ದೇವರಲ್ಲಿ ವರ ಕೇಳಿ ಮಾಡುವ ಭಕ್ತಿ ವ್ಯಾಪಾರ ಅಂತ. ವರನೇ ಅಪೇಕ್ಷಿಸದೆ ದೇವರ ಪ್ರೀತಿಯನ್ನು ಬಯಸುವ ಭಕ್ತಿ ಇದೆ ಅಲ್ಲ, ಅದು ಸರಿಯಾದ ಭಕ್ತಿ. ನನಗೆ ಅಂಥ ಭಕ್ತಿ ಬೇಕು ಅಂತ ಕೇಳಿದ. ಇಲ್ಲ ವರ ಕೇಳು, ಇನ್ನೊಂದೇನಾದ್ರೂ ವರ ಕೇಳು. ಅದಕ್ಕೆ ಪ್ರಹ್ಲಾದ ಅಂತಾನೆ, ಇಷ್ಟು ವರ ಕೇಳು ಅಂತ ಒತ್ತಾಯ ಮಾಡ್ತಿದ್ದಿ, ನಮ್ಮ ಅಪ್ಪನ ಇಷ್ಟು ಉದ್ಧಾರ ಮಾಡಿದ್ರು. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವನ್ನು ಹಾಕಿ ತನಗಾಗಿ ಏನು ಕೇಳದೆ ತಂದೆ ಉದ್ಧಾರವನ್ನು ವರವಾಗಿ ಕೇಳಿದ ಪ್ರಹ್ಲಾದ ಅಂತ ಭಾಗವತ. ನರಸಿಂಹ ಹೇಳಿದ, ಪ್ರಹ್ಲಾದ ನಿನ್ನಂಥ ಹರಿಭಕ್ತ ಮಗನನ್ನು ಪಡೆದದ್ದಕ್ಕೆ 21 ತಲೆಮಾರು ಉದ್ಧಾರ ಆಗಿದೆ ಅಂತ ವರ ಕೊಟ್ಟಿದ್ದಾನೆ. ಅದಕ್ಕೆ ಹರಿಭಕ್ತ ಮಗನನ್ನು ಪಡಿಬೇಕು. ನಮ್ಮ ಹಿಂದಿನವರ ಕುಲ ಎಲ್ಲ ಉದ್ಧಾರ ಆಗ್ತದೆ. ಹೀಗೆ ಪ್ರಹ್ಲಾದನನ್ನು ಅನುಗ್ರಹಿಸಿದ ನರಸಿಂಹನ ಚರಿತ್ರೆ ಭಾಗವತದ 7ನೇ ಸ್ಕಂದದಲ್ಲಿ ಬರ್ತದೆ. ಇದೇ ನಮ್ಗೆ ಸ್ಫೂರ್ತಿ. ಇವತ್ತು ಬಹಳ ಜನ ಹಿರಣ್ಯಕಶಿಪುಗಳಿದ್ದಾರೆ, ಅವತ್ತು ಒಬ್ಬನೇ ಇದ್ದ. ಇವತ್ತು ಸುಮಾರು ಹಿರಣ್ಯಕಶಿಪುಗಳಿದ್ದಾರೆ, ಅವರ ಮಧ್ಯದಲ್ಲಿ ನಾವಿದ್ದೇವೆ. ಬಟ್ ಹಿರಣ್ಯಕಶಿಪುವಿನ ಆಡಳಿತದೊಳಗೆ ನಮುಚಿ, ಇಲ್ವಲ್ಲ, ಹಯಗ್ರೀವಾಸುರ ಎಲ್ಲರೂ ಅವರೇ ಅಂತ. ಅಹೋಬಿಲದಲ್ಲಿ ಎಲ್ಲಾ ಕಡೆ ಫೋಟೋ ಹಿರಣ್ಯಕಶಿಪುದೇ ರಾರಾಜಿಸ್ತಿತ್ತಂತೆ. ಒಂದು ದೇವರ ಫೋಟೋಗಳಿರಲಿಲ್ಲ. ಆದ್ರೂ ಹರಿಭಕ್ತನಾಗಿ ಪ್ರಹ್ಲಾದ ಮೆರೆದ. ಇದು ನಮಗೆ ಹೇಳಿಕೊಡುವ ಪಾಠ. ನಾವಿವತ್ತು ಧರ್ಮ ಮಾಡ್ಲಿಕ್ಕೆ, ಕರ್ಮ ಮಾಡ್ಲಿಕ್ಕೆ, ದೇವರಲ್ಲಿ ಭಕ್ತಿ ಮಾಡ್ಲಿಕ್ಕೆ ನೆಪ ಹೊಡ್ತೇವೆ. ಏನ್ ನೆಪ ಹೊಡ್ತೇವೆ? ನಾವೇನೋ ದೇವರ ಭಕ್ತಿ ಮಾಡೋಣ ಅಂತ, ದೇವರ ಪೂಜೆ ಎಲ್ಲ ಮಾಡೋಣ ಅಂತಿದ್ವಿ, ನಮ್ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಮಾಡೋಣ ಅಂತ ಕೇಳ್ತಾರೆ ಬಹಳ ಜನ. ನಾವು ತುಂಬಾ ದೇವರ ಬಗ್ಗೆ ಐ ಬಿಲೀವ್ ಗಾಡ್ ಅಂತ ಈ ಶಬ್ದ ಹೇಳಿದ ಕೂಡಲೇ ಹೆದರು ಬಿಡ್ಬೇಕು ಎಲ್ರು. ಐ ಬಿಲೀವ್ ಗಾಡ್ ಅಂತ. ಆದ್ರೆ ಏನ್ ಮಾಡೋಣ, ನಮ್ಮ ಮನೆಯೊಳಗೆ ಸಪೋರ್ಟ್ ಮಾಡಲ್ಲ. ಈ ಎಲ್ಲ ಈ ಥರದ್ದೆಲ್ಲ ಪುರಾಣ, ದೇವರ ಬಗ್ಗೆ ಕಥೆ ಶ್ರವಣ ಮಾಡ್ಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ, ಮನೆಯೊಳಗೆ ಇಲ್ಲ. ಪ್ರಹ್ಲಾದ ಅದು ಅಪವಾದ. ಅವರ ಮನೆಯೊಳಗಿದ್ದ ಅಣ್ಣ, ತಮ್ಮ, ಅವನ ತಂದೆ, ಅವನ ಬಂಧುಗಳು ಯಾರು ಅವನಿಗೆ ಸಪೋರ್ಟ್ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ನರಸಿಂಹನನ್ನ ಭೂಮಿಗೆ ತರಿಸ್ಲಿಕ್ಕೆ ಪ್ರಹ್ಲಾದನೇ ಬೇಕಂತ. ಹಾಗೆ ಪ್ರಹ್ಲಾದನ ಭಕ್ತಿ ನಮಗೆಲ್ಲ ಸ್ಫೂರ್ತಿ ಆಗ್ತದೆ. ಅವನು ಗುರುಕುಲದಲ್ಲಿ ವಾಸ ಮಾಡಿದಾಗ ಎಲ್ಲ ರಾಕ್ಷಸರು ಬಾಲಕರೇ ಇರ್ತಿದ್ರು, ಪ್ರಹ್ಲಾದನ ವಿರುದ್ಧನೇ ಇರ್ತಿದ್ರು. ಪ್ರಹ್ಲಾದ ಮಾತ್ರ ರಾಕ್ಷಸ ಬಾಲಕರಂತ ಆಗ್ಲಿಲ್ಲ. ಇನ್ನೂ ಪುನಃ ಬಾಲಕರನ್ನೂ ಕೂಡ, ರಾಕ್ಷಸ ಬಾಲಕರನ್ನ ಭಕ್ತರನ್ನು ಮಾಡಿದ್ದ ಅಂತ ಭಾಗವತ. ಇದನ್ನೇ ನಾವು ಮಾಡ್ಬೇಕಾದದ್ದು. ಅವನು ಯಾವುದೋ ಒಂದು ವೇಷ ಹಾಕೊಂಡಾನೆ, ನಾವು ಹಾಕೊಳ್ಬಾರ್ದು. ನನ್ ವೇಷ ಅಂತೂ ಇದಿದೆ ಅಪ್ಪ, ಬೇಕಂದ್ರೆ ನೀನ್ ಅದನ್ನ ಅನುಸರಣೆ ಮಾಡುವಂತ. ಇದು ವೇಷ, ಭಾಷೆ, ಸಂಸ್ಕೃತಿ, ಆಚಾರ, ದೇವರಲ್ಲಿ ನಾವು ಮಾಡ್ತಾ ಇರುವ ಪೂಜೆ, ಹರಿಕಥೆ ಎಲ್ಲ ನಮ್ಮನ್ನು ನೋಡಿ ಮತ್ತೊಬ್ಬರು ಕಲೀಲಿ ಇರಬೇಕೆ ಹೊರತು ಈಗೆಲ್ಲ ವಿರುದ್ಧ ಆಗಿದೆ. ಅವರೆಲ್ಲ ಹಾಗಿದ್ದಾರೆ, ನಾನೊಬ್ಬನು ಯಾಕೆ ಹೀಗಿರ್ಬೇಕು ಅಂತ ನಾವು ಹಾಗಾಗ್ಬಿಡ್ತಾ ಇದ್ದೇವೆ. ಇದು ಪ್ರಹ್ಲಾದ ಲೋಕಕ್ಕೆಲ್ಲ ನಿದರ್ಶನ ಕೊಡ್ತಾನೆ. ಅವರಿದ್ದ ಹಾಗೆ ನೀನಿರ್ಬೇಕು ಅಂತಲ್ಲ, ಸಾಧ್ಯವಾದ್ರೆ ನೀನಿದ್ದಾಗ ಅವರನ್ನ ಮಾರ್ಪಾಡಬಾರ್ದು ಅಂತಲ್ಲ. ಇದು ಭಕ್ತಿಯ ಶಕ್ತಿ. ಈ ರೀತಿ ಭಕ್ತಿಗೆ ಸ್ಫೂರ್ತಿಯಾದಂತಹ ಪ್ರಹ್ಲಾದನ ಚರಿತ್ರೆ ಭಾಗವತದಲ್ಲಿ ಬರ್ತದೆ. ಅದನ್ನು ನಾವಿವತ್ತು ಶ್ರವಣ ಮಾಡಿದ್ದೇವೆ.